ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಂತೋಷ್ ಲಾಡ್ ಫೌಂಡೇಶನ್. ನಾನು ನಿಮ್ಮ ಪ್ರಕಾಶ್ ಭಂಡಾರಿ, ಇಂಗ್ಲೀಷ್ ಟೀಚರ್. ಓಕೆ ಸ್ನೇಹಿತರೆ, ಈ ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಹೈ 5 ನೀಡ್ಸ್ ಫಾರ್ ಟ್ರಾನ್ಸ್ಲೇಷನ್ ಆ್ಯಂಡ್ ಅದರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂತಕ್ಕಂಥ ಒಂದು ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ವಿ. ಇವತ್ತು ಅದರ ಮುಂದುವರಿದ ಭಾಗವಾಗಿ ನಾನು ನಿಮ್ಮ ಜೊತೆ ಒಂದಷ್ಟು ಚರ್ಚೆಗಳನ್ನು ಮಾಡಲಿಕ್ಕೆ ನಿಮ್ಮ ಮುಂದೆ ಬರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ನೋಡೋಣ, ಆ ಹೈ 5 ನೀಡ್ಸ್ಗಳಲ್ಲಿ ಫಸ್ಟ್ನೇದು ಯಾವುದು, ಸೆಕೆಂಡ್ ಯಾವುದು, ಅದ್ರ ಬಗ್ಗೆ ಡೀಟೇಲಾಗಿ ಹೋಗತಕ್ಕಂಥ ಪ್ರಯತ್ನವನ್ನು ಮುಂದುವರಿಸಲಾಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಓಕೆ ನೋಡ್ತಾ ಹೋಗೋಣ. ಸೊ ಈಗ ಹೈ 5 ನೀಡ್ಸ್ಗಳು, ಆ ಹೈ 5 ನೀಡ್ಸ್ಗಳು ಯಾವ್ಯಾವುದಿತ್ತು? ಪಾರ್ಟ್ಸ್ ಆಫ್ ಸ್ಪೀಚ್, ನೆಕ್ಸ್ಟ್ ಟೆನ್ಸಸ್, ನೆಕ್ಸ್ಟ್ ಮಾಡಲ್ಸ್, ನೆಕ್ಸ್ಟ್ ಪ್ಯಾಸಿವ್ ವಾಯ್ಸ್, ನೆಕ್ಸ್ಟ್ ಆರ್ಟಿಕಲ್ಸ್. ಸೊ ಈ ರೀತಿಯಾಗಿ ಆ ಹೈ 5 ನೀಡ್ಸ್ಗಳನ್ನ ಡಿವೈಡ್ ಮಾಡಲಾಗಿತ್ತು. ಅದರಲ್ಲಿ ಮುಖ್ಯವಾಗಿ ನಾವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಟೆಪ್ ವಾಸ್ ಪಾರ್ಟ್ಸ್ ಆಫ್ ಸ್ಪೀಚ್, ಅದರ ಚರ್ಚೆಯಲ್ಲಿ ಇದ್ವಿ. ಫಸ್ಟು ನೌನನ್ನು ನೋಡಿದ್ವಿ, ಹಾಗೆಯೇ ಪ್ರನೌನನ್ನು ನೋಡಿದ್ವಿ, ಮತ್ತು ಅಡ್ಜೆಕ್ಟಿವನ್ನು ಚರ್ಚೆ ಮಾಡಿದ್ವಿ. ಆ ಅಡ್ಜೆಕ್ಟಿವನ್ನು ಚರ್ಚೆ ಮಾಡಿದ ನಂತರ ನಾವು ಹೋಗಿರ್ತಕ್ಕಂಥ ಎರಡನೇ ಸ್ಟೆಪ್ ಯಾವುದು? ಟೆನ್ಸಸ್. ಯಾಕೆ ಹೋಗಿದ್ವಿ ಅಂತಂದರೆ, ಅಲ್ಲಿ ಟೆನ್ಸ್ ಅಂತಂದರೆ ಏನಿತ್ತು? ವರ್ಬ್ ಅಂದರೆ ಏನು? ಕ್ರಿಯೆ. ಹಂಗಂದ್ರೆ ಏನು? ವರ್ಕ್. ಹಂಗಂದ್ರೆ ಏನು? ಆ್ಯಕ್ಷನ್. ಅದಕ್ಕೆ ಗ್ರಾಮ್ಯಾಟಿಕಲ್ ಟರ್ಮ್ ಏನು? ಟೆನ್ಸ್. ದಯವಿಟ್ಟು ಒಂದು ವಿಷಯ ಕ್ಲಾರಿಫೈ ಮಾಡ್ತೀನಿ ಸ್ನೇಹಿತರೆ. ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನಾನು ಬರೀ ನೌನ್ ಮತ್ತು ಪ್ರನೌನ್ ಮತ್ತು ಅಡ್ಜೆಕ್ಟಿವ್ ಅಷ್ಟನ್ನೇ ಹೇಳ್ಕೊಂಡಿದ್ದೀನಿ. ಈಗ ನಾನು ವರ್ಬಲ್ಲಿದ್ದೀನಿ. ವರ್ಬ್ ಅಂದರೆ ಏನು? ವರ್ಕ್ ಆರ್ ಆ್ಯಕ್ಷನ್. ನಾನು ಕೆಲಸ ಮಾಡಿದರೆ ಅದೇನು? ವರ್ಕ್. ಸಿನಿಮಾ ನಟರ ಕ್ಯಾಮರಾ ಮುಂದೆ ನಟನೆ ಮಾಡಿದರೆ ಅದೇನು? ಆ್ಯಕ್ಷನ್. ಸೊ ವರ್ಕ್ ಆರ್ ಆ್ಯಕ್ಷನ್ ಅಂದರೆ ಕನ್ನಡದಲ್ಲಿ ಏನು? ಕ್ರಿಯೆ. ಅದಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ? ವರ್ಬ್. ಗ್ರಾಮ್ಯಾಟಿಕಲ್ ಟರ್ಮ್ ಯಾವುದು? ಟೆನ್ಸ್. ಅಂದರೆ ನಾವು ಟೆನ್ಸ್ ಕಲಿತಾ ಇದ್ದೀವಿ ಅಂತಂದರೆ ಅದರ ಅರ್ಥ ವರ್ಬ್ ಕಲಿತಾ ಇದ್ದೀವಿ ಅಂತಲೇ ಅರ್ಥ. ಸೊ ನೌನ್, ಪ್ರನೌನ್, ಅಡ್ಜೆಕ್ಟಿವ್ ಒಂದು ಗ್ರೂಪಲ್ಲಿ ಕಲಿತಿದ್ವಿ. ಈಗ ವರ್ಬ್ ಆ್ಯಂಡ್ ಅಡ್ವರ್ಬ್ ಕಲಿತಕ್ಕಂತಹ ಸಂದರ್ಭ ಬಂದಿದೆ. ಅದರಲ್ಲಿ ವರ್ಬ್ ಕಲಿತಾ ಇದ್ದೀವಿ ಅಂದರೆ ಏನಂತ ಅರ್ಥ? ಟೆನ್ಸ್ ಕಲಿತಾ ಇದ್ದೀವಿ ಅಂತ ಅರ್ಥ. ಟೆನ್ಸ್ ಕಲಿತಾ ಇದ್ದೀವಿ ಅಂದರೆ ಏನಂತ ಅರ್ಥ? ವರ್ಬ್ ಕಲಿತಾ ಇದ್ದೀವಿ ಅಂತ ಅರ್ಥ. ಅದರಲ್ಲಿ ಮುಂದುವರಿದ ಭಾಗ ಯಾವ್ಯಾವುದಿತ್ತು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋದರೆ, ಟೆನ್ಸ್ ಈಸ್ ನಥಿಂಗ್ ಬಟ್ ವರ್ಬ್ ಈಸ್ ನಥಿಂಗ್ ಬಟ್ ಟೆನ್ಸ್. ಟೆನ್ಸ್ ಅಂತ ಅಂದ್ರೆ ಏನು? ಕಾಲ. ನೋಡ್ರಿ, ಟೆನ್ಸ್ ಈಸ್ ನಥಿಂಗ್ ಬಟ್ ವರ್ಬ್ ಈಸ್ ನಥಿಂಗ್ ಬಟ್ ಟೆನ್ಸ್. ಅಂದರೆ ಕಾಲವನ್ನು ಕಲಿತೀವಿ ಅಂತಂದರೆ ಅದರ ಅರ್ಥ ಕ್ರಿಯೆಯನ್ನು ಕಲಿತಾ ಇದ್ದೀವಿ ಅಂತ. ಟೆನ್ಸ್ ಈಸ್ ದ ಫಾರ್ಮ್ ಆಫ್ ವರ್ಬ್. ಟೆನ್ಸ್ ಈಸ್ ನಥಿಂಗ್ ಬಟ್ ಫಾರ್ಮ್ ಆಫ್ ವರ್ಬ್. ಟೆನ್ಸ್ ಅಂತಂದರೆ ಏನು ಅಂತಂದರೆ ಫಾರ್ಮ್ ಆಫ್ ವರ್ಬ್. ಟೆನ್ಸ್ ಈಸ್ ನಥಿಂಗ್ ಬಟ್ ಫಾರ್ಮ್ ಆಫ್ ವರ್ಬ್. ಅಂದರೆ ಕ್ರಿಯಾಪದಕ್ಕೆ ಒಂದು ಕಾಲ ರೂಪವನ್ನು ಕೊಡ್ತಕ್ಕಂತಹ ಪ್ರಯತ್ನವೇ ಯಾವುದು? ಟೆನ್ಸ್ ಅಂತಕ್ಕಂಥದ್ದು. ಅದರಲ್ಲಿ ವಿ ಹ್ಯಾಡ್ 2 ಮೇಜರ್ ಟೆನ್ಸಸ್ ಆ್ಯಂಡ್ 1 ಫಾರ್ಮ್. ದೇವರ್ ನೇಮ್ಲಿ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಫಾರ್ಮ್. ಪ್ರೆಸೆಂಟ್, ಪಾಸ್ಟ್ ಮತ್ತು ಫ್ಯೂಚರ್ ಫಾರ್ಮ್ ಅಂತಕ್ಕಂಥ 3 ಕಾಲಘಟ್ಟಗಳು ನಾವು ನೋಡಿದ್ವಿ. ಅದರಲ್ಲಿ ಒಂದು ಯಾವುದು? ಪ್ರೆಸೆಂಟ್ ಟೆನ್ಸ್. ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಟೆಪ್ ಈಸ್ ಪ್ರೆಸೆಂಟ್ ಟೆನ್ಸ್. ಸ್ನೇಹಿತರೆ, ಐ ಟೋಲ್ಡ್ ಯು ಒನ್ ಸೆಂಟೆನ್ಸ್ ದಟ್ ವಿತೌಟ್ ಟೆನ್ಸ್ ದೇರ್ ಈಸ್ ನೋ ಸೆನ್ಸ್ ಇನ್ ಇಂಗ್ಲೀಷ್. ಇಂಗ್ಲೀಷಲ್ಲಿ ಟೆನ್ಸ್ ಅಂದ್ರೆ ಸೆನ್ಸು, ಸೆನ್ಸ್ ಅಂದ್ರೆ ಟೆನ್ಸು. ನಮ್ಗೆ ಯಾವ್ದಾದ್ರು ಇವತ್ತು ಕಾಂಪಿಟೇಟಿವ್ ಎಕ್ಸಾಮನ್ನು ಅಟೆಂಡ್ ಮಾಡಬೇಕು, ಅಥವಾ ಒಂದು ಯಾವುದೇ ಟ್ರಾನ್ಸ್ಲೇಷನ್ ಮಾಡಬೇಕು, ಅಥವಾ ಕಮ್ಯುನಿಕೇಷನ್ ಮಾಡಬೇಕು ಅಂತಂದರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಟೆನ್ಸ್ ಜ್ಞಾನ ಬಂತು ಅಂತಂದರೆ ಅರ್ಧ ಇಂಗ್ಲೀಷ್ ಬಂದ ಹಾಗೆ. ಸೊ ಅದನ್ನು ಇವತ್ತು ನಾನು ನಿಮಗೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾದರೆ ಟೆನ್ಸ್ ಅಂದರೆ ಏನು? ಅಂದರೆ ಟೆನ್ಸ್ ಅಂದರೆ ವರ್ಬ್ ಅಂದರೆ ಟೆನ್ಸ್. ಟೆನ್ಸ್ ಈಸ್ ನಥಿಂಗ್ ಬಟ್ ವರ್ಬ್ ಈಸ್ ನಥಿಂಗ್ ಬಟ್ ಟೆನ್ಸ್. ಟೆನ್ಸ್ ಈಸ್ ದ ಫಾರ್ಮ್ ಆಫ್ ವರ್ಬ್. ಓಕೆ, ವಿ ವರ್ ಅಂಡರ್ ದ ಡಿಸ್ಕಷನ್ ಆಫ್ ಪ್ರೆಸೆಂಟ್ ಟೆನ್ಸ್ ಇನ್ ಅವರ್ ಪ್ರೀವಿಯಸ್ ಕ್ಲಾಸ್. ಕ್ರಿಯೆ ನಡೆಯುತ್ತದೆ. ವರ್ಕ್ ಬಿಗಿನ್ಸ್ ನೌ ಆ್ಯಂಡ್ ಯಟ್ ಇಟ್ ಹ್ಯಾಸ್ ನಾಟ್ ಬಿಗನ್. ಇದನ್ನು ಚರ್ಚೆ ಮಾಡಿದ್ವಿ. ಅದಕ್ಕೆ ಸಾಕಷ್ಟು ಎಕ್ಸಾಂಪಲ್ಗಳನ್ನು ನೋಡಿದ್ವಿ. ಯಾವ್ಯಾವುದು ಅಂತಂದರೆ, ಸಾಕಷ್ಟು ಎಕ್ಸಾಂಪಲ್ಗಳಲ್ಲಿ ಯಾವ್ಯಾವ್ದು ನೋಡಿದ್ವಿ ಅಂತಂದರೆ, ನೋಡಿ, ಕ್ರಿಯೆ ನಡೆಯುತ್ತದೆ. ಅದರಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಗಳನ್ನು ನಾವು ಚರ್ಚೆ ಮಾಡಿದಾಗ ಯಾವ್ಯಾವ ಚರ್ಚೆ ಮಾಡಿದ್ವಿ? ಫಾರ್ ಎಕ್ಸಾಂಪಲ್, ಪ್ರೆಸೆಂಟ್ ಟೆನ್ಸ್ ಒಳಗೆ ಫಸ್ಟ್ನೇದು ಯಾವುದಿತ್ತು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇದು ಡಿಸ್ಕಷನ್ ಆಗಿದೆ ಮೊನ್ನೆ ಕ್ಲಾಸಲ್ಲಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮೀನ್ಸ್ ಕ್ರಿಯೆ ನಡೆಯುತ್ತದೆ. ಕ್ರಿಯೆ ನಡೆಯುತ್ತದೆ. ವರ್ಕ್ ಬಿಗಿನ್ಸ್ ನೌ ಆ್ಯಂಡ್ ಯಟ್ ಇಟ್ ಹ್ಯಾಸ್ ನಾಟ್ ಬಿಗನ್. ಕ್ರಿಯೆ ನಡೆಯುತ್ತದೆ ಮತ್ತು ಇನ್ನೂ ಪ್ರಾರಂಭ ಆಗಿಲ್ಲ. ಕ್ರಿಯೆ ನಡೆಯುತ್ತದೆ, ಇನ್ನೂ ಪ್ರಾರಂಭವಾಗಿಲ್ಲ. ಅದರಲ್ಲಿ ಒಂದು ಎಕ್ಸಾಂಪಲ್ ನೋಡಿದ್ವಿ.
ಈ ಕಡೆ ನಾನು ಲೆಟ್ ಮಿ ಡ್ರಾ ಅ ಡಯಾಗ್ರಾಮ್ ಆಫ್ ದ ಪ್ರೀವಿಯಸ್ ಕ್ಲಾಸ್ ಬ್ರೀಫ್ಲಿ. ಐ ಗೋ, ವಿ ಗೋ, ಯು ಗೋ, ಯು ಗೋ, ದೇ ಗೋ, ದೇ ಗೋ. ಇದಾಗಿತ್ತು ಮೊನ್ನೆ ಕ್ಲಾಸಲ್ಲಿ. ಹೀ ಗೋಸ್, ಶೀ ಗೋಸ್, ಇಟ್ ಗೋಸ್. ಈ ರೀತಿ ಚರ್ಚೆಯನ್ನು ಮಾಡಿದ್ವಿ. ಆದರೆ ಇಲ್ಲಿ ಗೋಸ್ ಅಂತಕ್ಕಂಥದ್ದು ಯಾಕಾಗಿತ್ತು ನೋಡ್ರಿ. ಗೋಸ್, ಗೋಸ್, ಗೋಸ್. ಇಲ್ಲಿ 3 ರೀಸನ್ ಇದೆ. ಐ ಗೋ, ವಿ ಗೋ, ಯು ಗೋ, ಯು ಗೋ, ದೇ ಗೋ, ದೇ ಗೋ, ಹಿ ಗೋಸ್, ಶಿ ಗೋಸ್, ಇಟ್ ಗೋಸ್. ಯಾಕಾಯ್ತು ಅಂತಕ್ಕಂಥದಕ್ಕೆ 3 ಕಾರಣಗಳು ನೋಡಿದ್ವಿ. CH, SH, SS, O, XN, Z ಬಂದಾಗ ES, ವೈ ಬಂದಾಗ ಮತ್ತು ಅದ್ರ ಹಿಂದ್ಗಡೆ ಕಾನ್ಸನೆಂಟ್ ಇದ್ದರೆ ವೈ ತೆಗೆದು IES. ಎರಡೂ ಇಲ್ಲ ಅಂತಂದರೆ, ಎರಡಕ್ಕೂ ಪಾಸಿಬಿಲಿಟಿ ಇಲ್ಲ ಅಂತಂದರೆ ಎಸ್ ಅನ್ನು ಸೇರಿಸಿದ್ವಿ. ಇದು ನಿನ್ನೆ ಕ್ಲಾಸಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ವಾಕ್ಯ. ಅಂದರೆ ಯಾವುದದು? DAS. ಇನ್ ಅವರ್ ಪ್ರೀವಿಯಸ್ ಕ್ಲಾಸ್ ವಿ ಡಿಸ್ಕಸ್ಡ್ DAS ವಿತ್ 3 ರೂಲ್ಸ್. ಹೋಪ್ ಯು ಅಂಡರ್ಸ್ಟುಡ್ ಆ್ಯಂಡ್ ಸ್ಟಿಲ್ ಯು ರಿಮೆಂಬರ್ ಇಟ್. ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಮತ್ತು ನಿಮಗೆ ಇನ್ನೂ ನೆನಪಿದೆ ಅಂತ ನಂಬಿದ್ದೇನೆ. ಸೊ 3 ರೂಲ್ಸನ್ನು ಕಲಿಸಿದ್ದೆ. CH, SH, SS, O, XN, Z ಬಂದಾಗ ES, ವೈ ಬಂದು ಹಿಂದ್ಗಡೆ ಕಾನ್ಸನೆಂಟ್ ಬಂದಾಗ ವೈ ತೆಗೆದು IES. ಎರಡೂ ಇಲ್ಲ ಅಂತಂದರೆ ಖಾಲಿ ಎಸ್ ಅಂತಕ್ಕನ್ನೋದನ್ನು ಕಲಿಸಿದ್ದೆ. 3 ರೂಲ್ಸನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು ನಾವು ಚರ್ಚೆ ಮಾಡ್ತಕ್ಕನ್ನೋದು ಅದರ ನೆಗೆಟಿವ್ ಸೆಂಟೆನ್ಸನ್ನು ಒಂದು ಸಾರಿ ನೋಡ್ಕೊಂಡು ಬಂದುಬಿಡೋಣ. ಒಂದು ಬಾರಿ ಆ ನೆಗೆಟಿವ್ ಸೆಂಟೆನ್ಸನ್ನು ನೋಡ್ಕೊಂಡು ಬಂದರೆ ಹಾಗಾದರೆ ನೆಗೆಟಿವ್ ಸೆಂಟೆನ್ಸ್ ಅಂತಕ್ಕನ್ನೋದು ಯಾವುದು ಅಂತಕ್ಕನ್ನೋದನ್ನು ನೋಡೋಣ. ವಾಟ್ ಈಸ್ ದ ನೆಗೆಟಿವ್ ಸೆಂಟೆನ್ಸ್ ಆಫ್ ಇಟ್? ನೋಡ್ರಿ, ನೆಗೆಟಿವ್ ಸೆಂಟೆನ್ಸ್ DNS ಅಂತಕ್ಕನ್ನೋದನ್ನು ನಾವು ನೋಡಬೇಕಾಗುತ್ತೆ. ನೆಗೆಟಿವ್ ಅಂದರೆ ಯಾವುದು? ಡಿಕ್ಲರೇಟಿವ್ ನೆಗೆಟಿವ್ ಸೆಂಟೆನ್ಸ್. ಡಿಕ್ಲರೇಟಿವ್ ನೆಗೆಟಿವ್ ಸೆಂಟೆನ್ಸ್. DNS ಮೀನ್ಸ್ ಡಿಕ್ಲರೇಟಿವ್ ನೆಗೆಟಿವ್ ಸೆಂಟೆನ್ಸ್. ಐಡಿಯಾ ಬರ್ತಿದೆಯಾ? DNS ಮೀನ್ಸ್ ಡಿಕ್ಲರೇಟಿವ್ ನೆಗೆಟಿವ್ ಸೆಂಟೆನ್ಸ್. ಹಾಗಾದರೆ DNS ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದು ನೋಡ್ಕೊಂಡ್ಬಂದರೆ, DNS ನೆಗೆಟಿವ್ ಸೆಂಟೆನ್ಸ್, ಡಿಕ್ಲರೇಟಿವ್ ಅಫಿರ್ಮೇಟಿವ್ ಸೆಂಟೆನ್ಸ್. ನಿನ್ನೆ ಕಲಿಸಿದ್ದು ಡಿಕ್ಲರೇಟಿವ್ ಅಫಿರ್ಮೇಟಿವ್ ಸೆಂಟೆನ್ಸ್, ಇವತ್ತು ಕಲಿಸ್ತಾ ಇರೋದು ಡಿಕ್ಲರೇಟಿವ್ ನೆಗೆಟಿವ್ ಸೆಂಟೆನ್ಸ್. ಫಾರ್ ಎಕ್ಸಾಂಪಲ್, ಐ ಗೋ ವಾಸ್ DAS. ಐ ಡೋಂಟ್ ಗೋ, ಐ ಡೋಂಟ್ ಗೋ. ಹಿಯರ್ ಇಟ್ ಈಸ್ DNS. ಕನ್ನಡದಲ್ಲಿ ಏನಾಗುತ್ತೆ? ನಾನು ಹೋಗುತ್ತೇನೆ, ನಾನು ಹೋಗುವುದಿಲ್ಲ. ನಾನು ಹೋಗುತ್ತೇನೆ, ನಾನು ಹೋಗುವುದಿಲ್ಲ. ನಾನು ಹೋಗುತ್ತೇನೆ, ನಾನು ಹೋಗುವುದಿಲ್ಲ. ಐ ಗೋ, ವಿ ಗೋ, ಯು ಗೋ, ಯು ಗೋ, ದೇ ಗೋ, ದೇ ಗೋ, ಹಿ ಗೋಸ್, ಶಿ ಗೋಸ್, ಇಟ್ ಗೋಸ್ ಅಂತಕ್ಕಂಥದ್ದನ್ನು ನಾವು ನಿನ್ನೆ ತನಕ ಸ್ಟಡಿ ಮಾಡಿದ್ವಿ. ಫಾರ್ ಎಕ್ಸಾಂಪಲ್, ಐ ಗೋ, ವಿ ಗೋ, ಯು ಗೋ, ಯು ಗೋ, ದೇ ಗೋ, ದೇ ಗೋ, ಹಿ ಗೋಸ್, ಶಿ ಗೋಸ್, ಇಟ್ ಗೋಸ್, ಇಟ್ ಗೋಸ್. ಈ ರೀತಿ ನೋಡಿದ್ವಿ. ಆದರೆ ಇಲ್ಲಿ ಏನಾಗುತ್ತೆ? ಐ ಗೋ DAS, ಇಟ್ ವಾಸ್ DAS. ಟುಡೇ ಇಟ್ ಈಸ್ DNS. ಐ ಡೋಂಟ್ ಗೋ. ಹಾಗೆಯೇ ವಿ ಡೋಂಟ್ ಗೋ, ವಿ ಡೋಂಟ್ ಗೋ, ವಿ ಡೋಂಟ್ ಗೋ, ಯು ಡೋಂಟ್ ಗೋ, ದೇ ಡೋಂಟ್ ಗೋ, ದೇ ಡೋಂಟ್ ಗೋ, he doesn't go, he doesn't go, she doesn't go, it doesn't go. ನೋಡಿ ಸ್ನೇಹಿತರೆ, ಐ ಗೋ, ವಿ ಗೋ, ಯು ಗೋ, ಯು ಗೋ, ದೇ ಗೋ, ದೇ ಗೋ, he goes, he goes, he goes, she goes, it goes. ಇಲ್ಲಿ ಡಿಫ್ರೆನ್ಸ್ ಇತ್ತು. ಆದರೆ ಈ ಕ್ಲಾಸಲ್ಲಿ ಆ ರೀತಿ ಡಿಫ್ರೆನ್ಸು ಆಗೋದಿಲ್ಲ. ಯಾಕಂದರೆ ಐ ಗೋ ಈಸ್ DAS, ಐ ಡೋಂಟ್ ಗೋ DNS, ವಿ ಡೋಂಟ್ ಗೋ DNS, ಯು ಡೋಂಟ್ ಗೋ DNS, ದೇ ಡೋಂಟ್ ಗೋ, ದೇ ಡೋಂಟ್ ಗೋ, ಹಿ ಡಸಂಟ್ ಗೋ, ನಾಟ್ ಗೋಸ್. ಯಾವಾಗ ಡೋಂಟ್ ಮತ್ತು ಡಸಂಟ್ ಹೆಲ್ಪಿಂಗ್ ವರ್ಬ್ಗಳು ನಮಗೆ ಸಿಗ್ತಾವೋ ಆ ಸಂದರ್ಭದಲ್ಲಿ ನಾವು ಯಾವ ಕಾರಣಕ್ಕೂ ಇಲ್ಲಿ ಗೋಸನ್ನು ಸೇರಿಸಬಾರ್ದು. ವಿ ಆರ್ ನಾಟ್ ಸಪೋಸ್ ಟು ಪುಟ್ ಎಸ್, ES ಆರ್ IES ಫಾರ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರ್. ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರಿಗೆ ನಿನ್ನೆ DASಗೆ ಏನು ಸೇರಿಸಿದ್ರಿ? ಐ ಗೋ, ವಿ ಗೋ, ಯು ಗೋ, ಯು ಗೋ, ದೇ ಗೋ, ದೇ ಗೋ, ಹಿ ಗೋಸ್, ಶಿ ಗೋಸ್, ಇಟ್ ಗೋಸ್ ಅಂದರೆ DAS. ಐ ಡೋಂಟ್ ಗೋ ಅಂದ್ರೇನು? ನಾನು ಹೋಗುವುದಿಲ್ಲ, ನಾವು ಹೋಗುವುದಿಲ್ಲ, ನೀನು ಹೋಗುವುದಿಲ್ಲ, ನೀವು ಹೋಗುವುದಿಲ್ಲ, ಅವರು ಹೋಗುವುದಿಲ್ಲ, ಅವುಗಳು ಹೋಗುವುದಿಲ್ಲ, ಅವನು ಹೋಗುವುದಿಲ್ಲ, ಅವಳು ಹೋಗುವುದಿಲ್ಲ, ಅದು ಅಥವಾ ಇದು ಹೋಗುವುದಿಲ್ಲ. ಐ ಗೋ DAS, ಐ ಡೋಂಟ್ ಗೋ DNS.
ವಿ ಗೋ DAS, ವಿ ಡೋಂಟ್ ಗೋ DNS. ಸೊ ಡೂ ಆರ್ ಡಸ್ ಅಥವಾ ಡೋಂಟ್ ಆರ್ ಡಸಂಟ್ ಬರ್ತಕ್ಕಂಥದ್ದು ಯಾವ ವಾಕ್ಯಕ್ಕೆ? DNSಗೆ. I don't go, we don't go, you don't go, we don't go, they don't go, they don't go. He doesn't go, not goes. For DAS, it should be goes. For DNS, it should not be goes. It should be go because don't ಮತ್ತು doesn't helping verb ಬಂದ ಮೇಲೆ ಇಲ್ಲಿ ಯಾವ ಕಾರಣಕ್ಕೂ ಗೋಸ್ ಅಂತಕ್ಕಂಥದ್ದು ಆಗಬಾರ್ದು, ಗೋ ಅಂತಕ್ಕಂಥದ್ದು ಆಗಬೇಕು ಅಂದರೆ ದಯವಿಟ್ಟು ತಾವು ತಲೆಯಲ್ಲಿ ಇಟ್ಕೋಬೇಕು ಅಂತಕ್ಕಂಥದ್ದನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಐ ಗೋ, ನಾ ಹೋಗ್ತೀನಿ. ಐ ಈಟ್, ನಾ ತಿಂತೀನಿ. ಐ ಲೈಕ್ ಇಟ್, ನಾನು ಇಷ್ಟಪಡ್ತೇನೆ. ಐ ಡೋಂಟ್ ಲೈಕ್ ಇಟ್, DNS. ಯಾವುದೋ ಸಿನಿಮಾದಲ್ಲಿ ಕೇಳಿದ ಡೈಲಾಗ್ ನೆನಪಾಯಿತು. ಐ ಗೋ DIS, ಐ ಡೋಂಟ್ ಗೋ DNS. ಐ ಲೈಕ್ ಇಟ್ DIS, ಐ ಡೋಂಟ್ ಲೈಕ್ ಇಟ್ DNS. ಸೊ ಈ ರೀತಿ ನಾನು ಇಷ್ಟಪಡುತ್ತೇನೆ, ನಾನು ಇಷ್ಟಪಡುವುದಿಲ್ಲ. ಡೋಂಟ್ ಮತ್ತು ಡಸಂಟ್ ಬಂದ ಮೇಲೆ ಇಲ್ಲಿ ನೋಡಿ ಡಸಂಟ್ ಬರುತ್ತೆ. ಹಿ, ಶಿ, ಇಟ್, ಟೇಕ್, ಡಸಂಟ್. ರೆಸ್ಟ್ ಆಫ್ ದ ಅದರ್ ಪರ್ಸನ್ಸ್ ವಿಲ್ ಟೇಕ್, ಡೋಂಟ್. ಈ ಮೂರು ಜನರಿಗೆ ಇಲ್ಲಿರ್ತಕ್ಕಂಥ ಅಷ್ಟರಿಗೂ ಏನು ಸೇರಿಸ್ಬೇಕಾಗುತ್ತೆ? ಡೋಂಟ್ ಅಂತಕ್ಕಂಥದ್ದನ್ನು ಸೇರಿಸಿದಾಗ ಈ ಮೂರು ಜನರಿಗೆ ಹಿ, ಶಿ, ಇಟ್ ಏನು ಸೇರಿಸ್ಬೇಕಾಗುತ್ತೆ? ಡಸಂಟ್. ಸೊ ಡೋಂಟ್ ಮತ್ತು ಡಸಂಟ್ ಬಂದ ಮೇಲೆ ಇಲ್ಲಿ ಯಾವುದೇ ರೀತಿ SES IES ಅನ್ನು ಸೇರಿಸಬಾರ್ದು. ಸೊ ದಿಸ್ ಇಸ್ ವಾಟ್ ದ ಸೆಂಟೆನ್ಸ್ ಸ್ಟ್ರಕ್ಚರ್ ಆಫ್ DAS ಟು DNS. ಐ ರೀಡ್, ನಾನು ಓದುತ್ತೇನೆ. ಐ ಡೋಂಟ್ ರೀಡ್, ನಾನು ಓದುವುದಿಲ್ಲ. ಐ ಕಮ್, ನಾನು ಬರುತ್ತೇನೆ. ಐ ಡೋಂಟ್ ಕಮ್, ನಾನು ಬರುವುದಿಲ್ಲ. ವೆರಾಸ್ ಹಿ ಕಮ್ಸ್ ಅಂತ ಆಗುತ್ತೆ. ಐ ಕಮ್, ವಿ ಕಮ್, ಯು ಕಮ್, ದೇ ಕಮ್, ಹಿ ಕಮ್ಸ್, ಶಿ ಕಮ್ಸ್, ಇಟ್ ಕಮ್ಸ್. ಬಟ್ DNS ಏನಾಗುತ್ತೆ ಅಂತಂದರೆ ಹಿ ಡಸಂಟ್ ಕಮ್, ನಾಟ್ ಕಮ್ಸ್. ಇಲ್ಲಿ SES IES ಅನ್ನು ಸೇರಿಸಬಾರ್ದು. ಹಿ ಕಮ್ಸ್, ಹಿ ಡಸಂಟ್ ಕಮ್, ಹಿ ಡಸಂಟ್ ಕಮ್, ಹಿ ಕಮ್ಸ್, ಹಿ ಡಸಂಟ್ ಕಮ್. Whenever we will have found the helping verb like does, we are not supposed to put SES and IES for third person singular number. She dances, she doesn't dance. It eats, it doesn't eat. ಅದು ತಿನ್ನುತ್ತದೆ, ಅದು ತಿನ್ನುವುದಿಲ್ಲ. ಸೊ DAS ಅಂದರೆ ಡಿಕ್ಲರೇಟಿವ್ ಅಫರ್ಮೇಟಿವ್ ಸೆಂಟೆನ್ಸ್, DNS ಅಂದರೆ ಡಿಕ್ಲರೇಟಿವ್ ನೆಗೆಟಿವ್ ಸೆಂಟೆನ್ಸ್ ಅಂತಕ್ಕಂಥದ್ದನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಬರಬೇಕು. ಹಾಗಾದರೆ ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಕ್ಕಂತಹದ್ದು ಕ್ರಿಯೆ ನಡೆಯುತ್ತದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ನಾನು ಹಾಡುತ್ತೇನೆ, ಕ್ರಿಯೆ ನಡೆಯುತ್ತದೆ. ನಾನು ಹಾಡುವುದಿಲ್ಲ ಅಂದರೆ ಹಾಡುವುದಿಲ್ಲ ಅಂದಾಗ ಮತ್ತೆ ಕ್ರಿಯೆ ನಡೆಯುವುದಿಲ್ಲ ಅಂತ ಆಯ್ತಲ್ಲ. ನಾನು ಹಾಡುವುದಿಲ್ಲ, ಬೇರೆಯವರು ಹಾಡಬಹುದಲ್ಲ. ಐ, ವಿ, ಯು, ದೇ, ಹಿ, ಶಿ, ಇಟ್. ಈ 9 ಆಸ್ಪೆಕ್ಟ್ಗಳಲ್ಲಿ ಯಾವ್ದಾದ್ರು ಒಬ್ಬರು ಮಾಡೋದಿಲ್ಲ ಅಷ್ಟೇ ಕ್ರಿಯೆನ, ಉಳಿದವರೆಲ್ಲ ಮಾಡ್ಬೋದು. ಆ ಪಾಸಿಬಿಲಿಟಿ ಇರೋದ್ರಿಂದ ಐ ಆಸ್ಕ್ ಒನ್ ಕ್ವಶನ್ DAS, ಐ ಡೋಂಟ್ ಆಸ್ಕ್ ಎನಿ ಕ್ವಶನ್ DNS. He asks one question, he doesn't ask any question. ಡೋಂಟ್ ಮತ್ತು ಡಸಂಟ್ ಬಂದ ಮೇಲೆ ಯಾವುದೇ ರೀತಿ SES IES ಅನ್ನು ಥರ್ಡ್ ಪರ್ಸನ್ ಸಿಂಗುಲರ್ ನಂಬರಿಗೆ ಸೇರಿಸಬಾರ್ದು. ಇದನ್ನು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಥವಾ ಪ್ರೆಸೆಂಟ್ ಸಿಂಪಲಲ್ಲಿ ಚರ್ಚೆ ಮಾಡಿದ್ವಿ. ಹಾಗಾದರೆ ಇದರ ಮುಂದುವರೆದ ಭಾಗ ಯಾವುದು ಅಂತಂದರೆ ಪ್ರೆಸೆಂಟ್ ಟೆನ್ಸ್ ಅಂತಕ್ಕಂತಹದ್ದು ನೆಟ್ಟಿಗೆ ನಿಲ್ಲಬೇಕು ಅಂತಂದರೆ ಇಫ್ ಪ್ರೆಸೆಂಟ್ ಟೆನ್ಸ್ ವುಡ್ ಲೈಕ್ ಟು ಸ್ಟ್ಯಾಂಡ್, ಇಫ್ ಪ್ರೆಸೆಂಟ್ ಟೆನ್ಸ್ ವುಡ್ ಲೈಕ್ ಟು stand, if present tense would like to stand, it needs, ನೋಡ್ರಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಬರೆದಿದ್ದೀನಿ. ಆ ಪ್ರೆಸೆಂಟ್ ಟೆನ್ಸ್ ಅಂತಕ್ಕಂಥದ್ದು ನೆಟ್ಟಿಗೆ ನಿಲ್ಲಬೇಕು ಅಂತಂದರೆ ಏನು ಬೇಕು? ಟು ಬಿ ಮತ್ತು ಟು ಹ್ಯಾವ್ ಅಂತಕ್ಕಂತಹ 2 ಕಂಬಗಳ ಅವಶ್ಯಕತೆ ಇದೆ. ಸಿ, ಇಫ್ ವಿ ಟೇಕ್ ಎನ್ ಎಕ್ಸಾಂಪಲ್, ದಿಸ್ ಮಾರ್ಕರ್ ಆರ್ ಪೆನ್ ಈಸ್ ನಥಿಂಗ್ ಬಟ್ ಪ್ರೆಸೆಂಟ್ ಟೆನ್ಸ್. ಇಟ್ ನೀಡ್ಸ್ 2 pillars ಟು ಸ್ಟ್ಯಾಂಡ್ ಡಿಪೆಂಡೆಂಟ್ಲಿ. ಇದ್ರ ಮೇಲೆ ಇದು ಡಿಪೆಂಡ್ ಆಗಿ ನಿಲ್ಲುತ್ತೆ. ಈ ಪ್ರೆಸೆಂಟ್ ಟೆನ್ಸ್ ಅಂತಕ್ಕಂಥದ್ದನ್ನು ಒಂದು ಪೆನ್ನು ಅಥವಾ ಮಾರ್ಕರ್ ಅಂತ ಎಕ್ಸಾಂಪಲ್ ತಗೊಂಡಾಗ ಅದನ್ನು ನೆಟ್ಟಿಗೆ ನಿಲ್ಲಿಸಬೇಕಂದ್ರೆ ಎಷ್ಟು ಕಂಬಗಳು ಬೇಕು ಸ್ನೇಹಿತರೆ? 2 ಕಂಬಗಳು ಬೇಕು. ಪ್ರೆಸೆಂಟ್ ಟೆನ್ಸ್ ನೀಡ್ಸ್ 2 pillars ಟು ಸ್ಟ್ಯಾಂಡ್ ಡಿಪೆಂಡೆಂಟ್ಲಿ. ದೇ ಆರ್ ನೇಮ್ಲಿ ಟು ಬಿ ಆ್ಯಂಡ್ ಟು ಹ್ಯಾವ್. ಸ್ನೇಹಿತರೆ ಒಂದು ಮಾತು ಹೇಳ್ತೀನಿ ನಿಮಗೆ, ಔಟ್ ಆ್ಯಂಡ್ ಔಟ್, ದೇರ್ ಇಸ್ ನೋ ಡೌಟ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಟು ಬಿ ಮತ್ತು ಟು ಹ್ಯಾವ್ ಈ 3 ಯಾರಿಗೆ ಕರೆಕ್ಟಾಗಿ ಬರ್ತದೆ ಅವರಿಗೆ ಅರ್ಧ ಇಂಗ್ಲೀಷ್ ಬಂದ ಹಾಗೆ. ಇಫ್ ಎನಿ ಪರ್ಸನ್ ಹೂ ನೋಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇನ್ಕ್ಲೂಡಿಂಗ್ ಟು ಬಿ ಆ್ಯಂಡ್ ಟು ಹ್ಯಾವ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಥವಾ ಪ್ರೆಸೆಂಟ್ ಸಿಂಪಲ್, ಟು ಬಿ ಮತ್ತು ಟು ಹ್ಯಾವ್ ಈ 3 ಕರೆಕ್ಟಾಗಿ ಯಾರಿಗೆ ಐಡಿಯಾ ಬರುತ್ತೆ ಅವರಿಗೆ ಅರ್ಧ ಇಂಗ್ಲೀಷ್ ಬಂದ ಹಾಗೆ ಅಂತಕ್ಕಂಥದ್ದನ್ನು ನಾನಿವತ್ತು ಓಪನ್ ಆಗಿ, ಅಂದರೆ ಮುಕ್ತವಾಗಿ
ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಟು ಬಿ, ಟು ಹ್ಯಾವ್, ದೀಸ್ ಆರ್ ದ 3 ಮೇಜರ್ ಆಸ್ಪೆಕ್ಟ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಎಂಟೈರ್ ಚಾಪ್ಟರ್ ಕಾಲ್ಡ್ ಟೆನ್ಸಸ್. ಟೆನ್ಸಸ್ ಅಂತಕ್ಕಂತಹ ಸಂಪೂರ್ಣ ಪಾಠವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇನ್ಕ್ಲೂಡಿಂಗ್ 2 ಪಿಲ್ಲರ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇನ್ಕ್ಲೂಡಿಂಗ್ 2 ಪಿಲ್ಲರ್ಸ್ ಕಾಲ್ಡ್ ಟು ಬಿ ಆ್ಯಂಡ್ ಟು ಹ್ಯಾವ್. ಟು ಬಿ ಆ್ಯಂಡ್ ಟು ಹ್ಯಾವ್ ಅಂತಕ್ಕಂಥದ್ದನ್ನು ನಾವು ಮನೆ ಕಾಣಬೇಕಾಗುತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ನೋಡ್ಕೊಂಡ್ಬಂದ್ವಿ. ಏನಂತ? ಕ್ರಿಯೆ ನಡೆಯುತ್ತದೆ. ಕ್ರಿಯೆ ನಡೆಯುತ್ತದೆ. ಕ್ರಿಯೆ ಅಂದ್ರೇನು? ವರ್ಬ್. ವರ್ಬ್ ಅಂದ್ರೇನು? ವರ್ಕ್. ವರ್ಕ್ ಅಂದ್ರೇನು? ಆ್ಯಕ್ಷನ್. ಹಂಗಂದ್ರೆ ಏನು? ಟೆನ್ಸ್. ಟೆನ್ಸ್ ಅಂದರೆ ವರ್ಬು, ವರ್ಬ್ ಅಂದರೆ ಟೆನ್ಸು. ಅದನ್ನು ನಾವು ಫಸ್ಟ್ ನೋಡಿದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಕ್ಕಂಥದ್ದು ಫಸ್ಟ್ ಸಿಕ್ಕಿತ್ತು. ಅದರಲ್ಲಿ ನಾವು ಏನು ಅನಾಲಿಸಿಸ್ ಮಾಡ್ತಾ ಬಂದಾಗ ವಾಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್? ಕ್ರಿಯೆ ಹೇಳ್ರಿ, ಕ್ರಿಯೆ ನಡೆಯುತ್ತದೆ. ಕ್ರಿಯೆ ನಡೆಯುತ್ತದೆ. ಈ ರೀತಿ ಕ್ರಿಯೆಯನ್ನು ಮಾಡ್ತಕ್ಕಂತಹ ಸಿಂಪಲ್ ಪ್ರೆಸೆಂಟ್ ಟೆನ್ಸಿಗೆ ಸಪೋರ್ಟ್ ಮಾಡ್ತಕ್ಕಂತಹ 2 ಕಂಬಗಳು ಯಾವ್ಯಾವುದು? ಟು ಬಿ ಮತ್ತು ಟು ಹ್ಯಾವ್. ವಾಟ್ ಆರ್ ದ 2 ಪಿಲ್ಲರ್ಸ್ ದಟ್ ಹೆಲ್ಪ್ ಟು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮೇಕ್ ಇಟ್ ಸ್ಟ್ಯಾಂಡ್? ಅದನ್ನು ಕರೆಕ್ಟಾಗಿ ನಿಲ್ಲಿಸಲಿಕ್ಕೆ 2 ಕಂಬಗಳು ಬೇಕು. ಅದರಲ್ಲಿ ಫಸ್ಟ್ನೇ ಕಂಬ ಯಾವುದು? ಟು ಬಿ. ಸೆಕೆಂಡ್ ಕಂಬ ಯಾವುದು? ಟು ಹ್ಯಾವ್. ಹಾಗಾದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮತ್ತು ಟು ಬಿ ಮತ್ತು ಟು ಹ್ಯಾವ್ ಮಧ್ಯೆ ಒಂದೇನೋ ಸಂಬಂಧ ಇದೆ. ಹಾಗಾದರೆ ವಾಟ್ ಈಸ್ ಟು ಬಿ ಅಂತಕ್ಕಂಥದ್ದನ್ನು ನಾವು ನೋಡಿಕೊಂಡು ಬರೋಣ. ಲೆಟ್ ಅಸ್ ಸಿ ವಾಟ್ ಈಸ್ ಟು ಬಿ. ಟು ಬಿ ಅಂದರೆ ಏನು? ಫಸ್ಟ್ ಏನಿದೆ? ಟು ಬಿ ಇದೆ. ಆಮೇಲೆ ಏನಿದೆ? ಟು ಹ್ಯಾವ್ ಇದೆ. ಲೆಟ್ ಅಸ್ ಡಿಸ್ಕಸ್ ವಾಟ್ ಈಸ್ ಟು ಬಿ ಫಸ್ಟ್. ರೆಸ್ಟ್ ಆಫ್ ದ ಅದರ್ ಈಸ್ ಟು ಹ್ಯಾವ್. ಒಂದು ಮಾತು ಒಂದು ಸಲ ಹೇಳಿದ್ದೀನಿ ಸ್ನೇಹಿತರೆ, ಕರೆಕ್ಟಾಗಿ ನಮಗೆ ಗ್ರಾಮ್ಯಾಟಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ವಿಚಾರ ಮಾಡಬೇಕು ಅಂತ ಹೋದಾಗ ಟೆನ್ಸ್ಗಳ ಜ್ಞಾನ ಬಹಳ ಬೇಕಾಗುತ್ತೆ. ಆ ಟೆನ್ಸ್ಗಳ ಮಹಾಜ್ಞಾನ ಅಂತಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಟು ಬಿ ಟು ಹ್ಯಾವ್ ಬಂದರೆ, ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ, ಇಫ್ ಯು ನೋ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇನ್ಕ್ಲೂಡಿಂಗ್ ಟು ಬಿ ಆ್ಯಂಡ್ ಟು ಹ್ಯಾವ್, ಇಟ್ ಮೀನ್ಸ್ ದಟ್ ಹಾಫ್ ಆಫ್ ಇಂಗ್ಲೀಷ್. ನಮಗೆ ಕರೆಕ್ಟಾಗಿ ಸಿಂಪಲ್ ಟು ಬಿ ಟು ಹ್ಯಾವ್ ಅರ್ಥ ಆಯಿತು ಅಂತಂದರೆ ಅದರ ಅರ್ಥ ನಮಗೆ ಅರ್ಧ ಇಂಗ್ಲೀಷ್ ಬಂತು ಅಂತ ಮೀನಿಂಗು, ನೋ ಡೌಟ್ ಎಟ್ ಆಲ್. ಹಾಗಾದರೆ ಟು ಬಿ ಅಂದರೆ ಏನು ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡ್ತಾ ಬರೋದಾದರೆ ಲೆಟ್ ಅಸ್ ಡಿಸ್ಕಸ್ ವಾಟ್ ರಿಯಲಿ ಟು ಬಿ ಈಸ್. ಲೆಟ್ ಅಸ್ ಡಿಸ್ಕಸ್ ವಾಟ್ ರಿಯಲಿ ಟು ಬಿ ಈಸ್. ಟು ಬಿ ಅಂದರೆ ಏನು ಅನ್ನೋದನ್ನು ನಾವು ಚರ್ಚೆ ಮಾಡ್ತಾ ಬರೋಣ. ಹಾಗಾದರೆ ಟು ಬಿ ಅಂದರೆ ಏನು? ಟು ಬಿ ಅಂದರೆ ಏನನ್ನು ಒಳಗೊಂಡಿದೆ ಇದು ನೋಡ್ಕೊಂಬರೋಣ. ಹುದ್ದೆ, ವಿದ್ಯೆ, ದೈಹಿಕ ಸ್ಥಿತಿ, ಮಾನಸಿಕ ಸ್ಥಿತಿ, ಸ್ವಭಾವ, ಪೌರತ್ವ, ಮಾನವತೆ, ಉಪಸ್ಥಿತಿ ಮತ್ತು ನಾಮಪದ. ಓಕೆ, ಟು ಬಿ ಕಂಟೈನ್ಸ್ 9. ಟು ಬಿ ಅಂತಕ್ಕನ್ನೋದು 9 ಒಳಗೊಂಡಿದೆ. ಯಾವ್ಯಾವುದು? ವ್ಯಕ್ತಿ ಅಥವಾ ವ್ಯಕ್ತಿಗಳ ಹುದ್ದೆ, ವಿದ್ಯೆ, ದೈಹಿಕ ಸ್ಥಿತಿ, ಮಾನಸಿಕ ಸ್ಥಿತಿ, ಸ್ವಭಾವ, ಪೌರತ್ವ, ಮಾನವತೆ, ಉಪಸ್ಥಿತಿ, ನಾಮಪದ. ಈ ಕಂಟೆಂಟ್ಸ್ಗಳನ್ನ ಏನು ಒಳಗೊಂಡಿದೆ? ಟು ಬಿ. ಟು ಬಿ ಕಂಟೆಂಟ್ಸ್ ದೀಸ್ ಕಂಟೆಂಟ್ಸ್. ಹಾಗಂದ್ರೆ ಅದಕ್ಕೆ ಏನಂತಾರೆ? ಟು ಬಿ ಅಂದರೆ ಏನಪ್ಪ? ಇಂಗ್ಲೀಷಲ್ಲಿ ಹೇಳೋದಾದರೆ ಅದನ್ನು ಸ್ಟೇಟ್, STAT, ಸ್ಟೇಟ್ ಆರ್ ಸ್ಟೇಟಸ್ ಅಂದರೆ ಸ್ಥಿತಿ ಅಥವಾ ಅಂತಸ್ತು. ಸ್ಥಿತಿ ಅಥವಾ ಅಂತಸ್ತು ಅಥವಾ ಅಸ್ತಿತ್ವ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಸ್ಟೇಟ್ ಆರ್ ಸ್ಟೇಟಸ್. ಟು ಬಿ ಡೀಲ್ಸ್ ವಿತ್ ಸ್ಟೇಟ್ ಆರ್ ಸ್ಟೇಟಸ್. ಹಾಗಾದರೆ ಸ್ಥಿತಿ ಅಥವಾ ಅಸ್ತಿತ್ವ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ಕೆಲಸ ಮಾಡೋರು ಯಾರು? ಟು ಬಿ. ಟು ಬಿ ಇದ್ರ ಕಂಟೆಂಟ್ಸ್ ಯಾರ್ಯಾರು? ಹುದ್ದೆ, ವಿದ್ಯೆ, ದೈಹಿಕ ಸ್ಥಿತಿ, ಮಾನಸಿಕ ಸ್ಥಿತಿ, ಸ್ವಭಾವ, ಪೌರತ್ವ, ಮಾನವತೆ, ಉಪಸ್ಥಿತಿ ಮತ್ತು ನಾಮಪದ. ಸರ್ ಇವುಗಳನ್ನ ಇಂಗ್ಲೀಷಲ್ಲಿ ಹೇಗೆ ಹೇಳ್ತಾರೆ ಅಂತ ನೋಡಿದಾಗ ಪ್ರೊಫೆಷನ್, ಎಜುಕೇಷನ್, ಫಿಸಿಕಲ್ ಸ್ಟೇಟ್, ಮೆಂಟಲ್ ಸ್ಟೇಟ್, ನೇಚರ್ ಆಫ್ ಎ ಪರ್ಸನ್. ನೆಕ್ಸ್ಟ್ ಬಿಲಾಂಗಿಂಗ್ ಅಥವಾ ಸಿಟಿಜನ್ಶಿಪ್ ಅಂತಾರೆ. ಸಿಟಿಜನ್ಶಿಪ್ ಅಂತಲೂ ಕರಿಬೋದು ಅಥವಾ ಬಿಲಾಂಗಿಂಗ್ ಅಂತಲೂ ಕರಿಬೋದು.
ಒಂದು ಊರಿಗೆ ಅಥವಾ ಒಂದು ರಾಷ್ಟ್ರಕ್ಕೆ ಅಥವಾ ಒಂದು ರಾಜ್ಯಕ್ಕೆ ಸೇರಿರ್ತಕ್ಕಂಥದ್ದು. ಮಾನವತೆ ಮೀನ್ಸ್ ಹ್ಯೂಮನ್ ಬೀಯಿಂಗ್, ಹ್ಯೂಮನ್ ಬೀಯಿಂಗ್, ಹ್ಯೂಮನ್ ಬೀಯಿಂಗ್. ನೆಕ್ಸ್ಟ್ ಉಪಸ್ಥಿತಿ, ಪ್ರೆಸೆನ್ಸ್, ಪ್ರೆಸೆನ್ಸ್, ಪ್ರೆಸೆನ್ಸ್. ನೆಕ್ಸ್ಟ್ ನಾಮಪದ, ನೌನ್, ನೌನ್. ಸೊ ನೋಡಿ, ಹುದ್ದೆ, ವಿದ್ಯೆ, ದೈಹಿಕ ಸ್ಥಿತಿ, ಮಾನಸಿಕ ಸ್ಥಿತಿ, ಸ್ವಭಾವ, ಪೌರತ್ವ, ಮಾನವತೆ, ಉಪಸ್ಥಿತಿ, ನಾಮಪದ. ಪ್ರೊಫೆಷನ್, ಎಜುಕೇಷನ್, ಫಿಸಿಕಲ್ ಸ್ಟೇಟ್, ಮೆಂಟಲ್ ಸ್ಟೇಟ್, ನೇಚರ್, ಸಿಟಿಜನ್ಶಿಪ್ ಆರ್ ಬಿಲಾಂಗಿಂಗ್ ಅಂತ ಕರಿತಾರೆ ಅದನ್ನು. ಸಿಟಿಜನ್ಶಿಪ್ ಆರ್ ಬಿಲಾಂಗಿಂಗ್, ಹ್ಯೂಮನ್ ಬೀಯಿಂಗ್, ಪ್ರೆಸೆನ್ಸ್ ಆ್ಯಂಡ್ ನೌನ್. ದೀಸ್ ಆರ್ ದ ಕಂಟೆಂಟ್ಸ್. ಅಂದರೆ ಇದನ್ನು ಕನ್ನಡದಲ್ಲಿ ಬರೆದಿದ್ದೀನಿ, ಅದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಹುದ್ದೆ ಅಂದ್ರೇನು? ಪ್ರೊಫೆಷನ್. ವಿದ್ಯೆ ಅಂದ್ರೇನು? ಎಜುಕೇಷನ್. ದೈಹಿಕ ಸ್ಥಿತಿ ಅಂದ್ರೇನು? ಫಿಸಿಕಲ್ ಸ್ಟೇಟ್. ಮಾನಸಿಕ ಸ್ಥಿತಿ ಅಂದ್ರೇನು? ಮೆಂಟಲ್ ಸ್ಟೇಟ್. ಸ್ವಭಾವ ಅಂದ್ರೇನು? ನೇಚರ್. ಪೌರತ್ವ ಅಂದ್ರೇನು? ಸಿಟಿಜನ್ಶಿಪ್. ಸಿಟಿಜನ್ಶಿಪ್ ಅಥವಾ ಬಿಲಾಂಗಿಂಗ್ ಅಂತ. ಉದಾಹರಣೆ, ನಾನು ಧಾರವಾಡದವನು, ಇನ್ನೊಬ್ಬರು ಅವನು ಶಿವಮೊಗ್ಗದವನು, ಅಥವಾ ಇನ್ನೊಬ್ಬರು ಗದಗದವರು ಅಥವಾ ಬಿಜಾಪುರದವರು, ಹೀಗೆ ಯಾವ ಊರಿಗೆ ಸೇರಿರ್ತಕ್ಕಂಥವ್ರು ಅಂತಕ್ಕಂಥ ಒಂದು ವಿಷಯ. ನೆಕ್ಸ್ಟ್ ಉಪಸ್ಥಿತಿ ಅಂದ್ರೇನು? ಹ್ಯೂಮನ್ ಬೀಯಿಂಗ್ ಅಂದ್ರೇನು? ಅಂದರೆ ಬೀಯಿಂಗ್ ಹ್ಯೂಮನ್ ಅಂತ, ಮನುಕುಲದವರು, ಮನುಕುಲದವರು. ನೆಕ್ಸ್ಟ್ ಪ್ರೆಸೆನ್ಸ್ ಅಂದ್ರೇನು? ಪ್ರೆಸೆಂಟ್. ಪ್ರೆಸೆಂಟ್ ಮೀನ್ಸ್ ಪ್ರೆಸೆನ್ಸ್ ಅಂತ ಕರಿತಾರೆ ಇದನ್ನು. ಆ್ಯಕ್ಚುಲಿ ಇಟ್ ಮೀನ್ಸ್ ಪ್ರೆಸೆಂಟ್. ಪ್ರೆಸೆಂಟ್ ಮೀನ್ಸ್ ಪ್ರೆಸೆನ್ಸ್. ಪ್ರೆಸೆನ್ಸ್, ಪ್ರೆಸೆನ್ಸ್ ಹೇಳ್ರಿ, ಪ್ರೆಸೆನ್ಸ್. ಪ್ರೆಸೆನ್ಸ್ ಅಂತ ಕರೀತಾರೆ, ಅಂದರೆ ಉಪಸ್ಥಿತಿ. ಅಂದರೆ ಉದಾಹರಣೆ, ಇದಕ್ಕೆಲ್ಲ ಎಕ್ಸಾಂಪಲ್ ನಾನು ಹೇಳ್ತಾ ಬರ್ತೀನಿ. ಈಗ ಉದಾಹರಣೆ, ಐ ಆಮ್ ಡಾಕ್ಟರ್. ಯಾರು ನಾನು? ಡಾಕ್ಟರ್ ಅಥವಾ ಟೀಚರ್ ಅಥವಾ ಆ್ಯಕ್ಟರ್, ಯಾರೇ ಇರ್ಬೋದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಐ ಆಮ್ ಡಾಕ್ಟರ್, ಪ್ರೊಫೆಷನ್. ಐ ಆಮ್ ಸ್ಟೂಡೆಂಟ್, ಎಜುಕೇಷನ್. ಐ ಆಮ್ ಟಾಲ್, ದೈಹಿಕ ಸ್ಥಿತಿ, ಫಿಸಿಕಲ್ ಸ್ಟೇಟ್. ಐ ಆಮ್ ಹ್ಯಾಪಿ, ಮಾನಸಿಕ ಸ್ಥಿತಿ. ಐ ಆಮ್ ಸ್ಟ್ರಿಕ್ಟ್, ನೇಚರ್, ಸ್ವಭಾವ. ಐ ಆಮ್ ಇಂಡಿಯನ್, ಸಿಟಿಜನ್ಶಿಪ್ ಅಥವಾ ಬಿಲಾಂಗಿಂಗ್. ಧಾರವಾಡಿಯನ್ ಅಂತಲೂ ಕೂಡ ಕರಿಬೋದು. ಧಾರವಾಡಿಯನ್, ಸಪ್ತಾಪುರಿಯನ್, ಈ ಥರ ಯಾವುದಾದ್ರೂ ಒಂದು ಊರನ್ನು ನೀವು ಸೇರಿಸ್ಬೋದು ಇಲ್ಲಿ. ಐ ಆಮ್ ಹ್ಯೂಮನ್ ಬೀಯಿಂಗ್, ನಾನು ಮಾನವತೆಯಿಂದ ಇದ್ದೇನೆ. ಐ ಆಮ್ ಇನ್ ಕ್ಲಾಸ್, ನಾನು ಕ್ಲಾಸ್ನಲ್ಲಿದ್ದೇನೆ. ಐ ಆಮ್ ಇನ್ ಸಂತೋಷ್ ಲಾಡ್ ಫೌಂಡೇಶನ್ ಸ್ಟುಡಿಯೋ, ನಾನೀಗ ಸಂತೋಷ್ ಲಾಡ್ ಸರ್ ಅವರ ಸ್ಟುಡಿಯೋದಲ್ಲಿ ಇದ್ದೇನೆ. ಪ್ರೆಸೆನ್ಸ್, ಪ್ರೆಸೆನ್ಸ್. ನೆಕ್ಸ್ಟ್ ಐ ಆಮ್ ಪ್ರಕಾಶ್, ನೌನು. ಹಾಗಾದರೆ ಹುದ್ದೆ, ವಿದ್ಯೆ, ದೈಹಿಕ ಸ್ಥಿತಿ, ಮಾನಸಿಕ ಸ್ಥಿತಿ, ಸ್ವಭಾವ, ಪೌರತ್ವ, ಮಾನವತೆ. ಮಾನವತೆ ಅಲ್ಲ, ಸ್ಪೆಲ್ಲಿಂಗ್ ಕನ್ಫ್ಯೂಸ್ ಮಾಡ್ಕೊಬೇಡಿ. ಇಟ್ ಈಸ್ ನಾಟ್ ಮಾನವತೆ, ಇಟ್ ಈಸ್ ಮಾನವತೆ. ನೆಕ್ಸ್ಟ್ ಉಪಸ್ಥಿತಿ, ಪ್ರೆಸೆನ್ಸ್, ನಾಮಪದ, ನೌನು. ಹಾಗಾದರೆ ಇದರ ಬಳಕೆ ಹೇಗೆ ಮಾಡ್ತೀರಿ ಸರ್ ಅಂತ ಕೇಳಿದಾಗ, ಇಫ್ ಯು ಆಸ್ಕ್ ದ ಯೂಸೇಜ್ ಆಫ್ ದ ಟು ಬಿ, ಎಂಟೈರ್ ಟು ಬಿ ಇನ್ ಎ ಸಿಂಗಲ್ ಸೆಂಟೆನ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ಐ ಆಮ್ ಏನಾಗುತ್ತೆ ಅಂತ ಹೇಳ್ತಾ ಬರ್ತೀನಿ. ಈಗ ಒಂದೊಂದಾಗಿ ಫಸ್ಟ್ ಗೆರೆ ಹಾಕೋಣ. 1 2 3 4 5 6 7 8 9. ಈ 9ಗಳನ್ನ ಯಾಕೆ ಹಾಕಿದ್ದೀನಿ ಅಂತಂದರೆ ಒಂದೊಂದಾಗಿ ನೋಡ್ತಾ ಬರೋಣ. ವಾಟ್ ದೀಸ್ 9 ಕಾಲಮ್ಸ್ ಇಂಡಿಕೇಟ್. ಉದಾಹರಣೆ ಏನು ಹೇಳ್ತಾವೆ ಇವು ಅಂತದಕ್ಕಂತ ನೋಡಿದರೆ, ಐ ಆಮ್ ಡಾಕ್ಟರ್, I am doctor. I am student. I am tall. I am happy. Next, I am sensitive. ಹಿಂಗಿರಬಾರ್ದು, ಅದ್ರ ಒಂದು ನೇಚರ್ ಇದು. ಐ ಆಮ್ ಸೆನ್ಸಿಟಿವ್. ಓಕೆ, ಹುದ್ದೆ, ವಿದ್ಯೆ, ದೈಹಿಕ, ಮಾನಸಿಕ, ಸ್ವಭಾವ, ಪೌರತ್ವ. ಐ ಆಮ್ ಇಂಡಿಯನ್.
ಹುದ್ದೆ, ವಿದ್ಯೆ, ದೇಶದ ದೈಹಿಕ ಸ್ಥಿತಿ, ಮಾನಸಿಕ ಸ್ಥಿತಿ, ಸ್ವಭಾವ, ಪೌರತ್ವ, ಮಾನವತೆ. ಐ ಆಮ್ ಹ್ಯೂಮನ್ ಬೀಯಿಂಗ್. ಐ ಆಮ್ ಹ್ಯೂಮನ್ ಬೀಯಿಂಗ್. ನೆಕ್ಸ್ಟ್, ಐ ಆಮ್ ಇನ್ ಕ್ಲಾಸ್. ಐ ಆಮ್ ಇನ್ ಕ್ಲಾಸ್. ನೆಕ್ಸ್ಟ್, ಐ ಆಮ್ ಪ್ರಕಾಶ್. ಐ ಆಮ್ ಪ್ರಕಾಶ್. ಸೊ ನೋಡಿ ಸ್ನೇಹಿತರೆ, ವಾಟ್ ದೀಸ್ ಆರ್ ಇಂಡಿಕೇಟಿಂಗ್? ಐ ಆಮ್, ನಾನು ಇದ್ದೇನೆ. ಏನಾಗಿದ್ದೇನೆ? ಐ ಆಮ್ ಎ ಡಾಕ್ಟರ್. ಐ ಆಮ್ ಎ ಡಾಕ್ಟರ್. ನಾನು ಒಬ್ಬ ಏನಾಗಿದ್ದೇನೆ? ವೈದ್ಯನಾಗಿದ್ದೇನೆ. ಐ ಆಮ್ ಎ ಡಾಕ್ಟರ್. ಐ ಆಮ್ ಸ್ಟೂಡೆಂಟ್. ಹುದ್ದೆ, ಇದು ಹುದ್ದೆ. ಇದಕ್ಕೆ ಏನಂತಾರೆ? ಹುದ್ದೆ ಅಂತ ಕರೀತಾರೆ, ಪ್ರೊಫೆಷನ್ ಅಂತ ಕರೀತಾರೆ. ಹುದ್ದೆ ಅಥವಾ ಪ್ರೊಫೆಷನ್ ಹೇಳಿದೀನಿ ನಿಮಗೆ. ನೆಕ್ಸ್ಟ್, ವಿದ್ಯೆ ಹೇಳ್ರಿ. ವಿದ್ಯೆ ಕಲಿತಕ್ಕಂಥದ್ದು ಎಜುಕೇಶನ್ ಅಂತ ಕರೀತಾರೆ. ನೆಕ್ಸ್ಟ್, ಐ ಆಮ್ ಟಾಲ್. ಐ ಆಮ್ ಟಾಲ್. ಇದಕ್ಕೇನಂತಾರೆ? ದೈಹಿಕ ಸ್ಥಿತಿ ಅಂತ ಹೇಳಿದ್ದೆ, ಫಿಸಿಕಲ್ ಸ್ಟೇಟ್. ಫಿಸಿಕಲ್ ಸ್ಟೇಟ್. ನೆಕ್ಸ್ಟ್, ಐ ಆಮ್ ಹ್ಯಾಪಿ. ಮಾನಸಿಕ ಸ್ಥಿತಿ, ಮೆಂಟಲ್ ಸ್ಟೇಟ್ ಅಂತ ಹೇಳಿದ್ದೆ. ನೆನಪಿದೆಯಾ ಸ್ನೇಹಿತರೆ? ಈಗ ತಾನೆ ಜಸ್ಟ್ ಬಿಫೋರ್ ಆಫ್ ದಿಸ್ ಸ್ಲೈಡ್. ಐ ಆಮ್ ಸೆನ್ಸಿಟಿವ್. ಸ್ವಭಾವ ಅಂತ ಹೇಳಿದ್ದೆ, ಅಂದರೆ ನೇಚರ್. ನೇಚರ್. ಐ ಆಮ್ ಇಂಡಿಯನ್. ಪೌರತ್ವ ಅಂತ ಹೇಳಿದ್ದೆ, ಅಥವಾ ಬಿಲಾಂಗಿಂಗ್ ಅಂತ. ಅದಕ್ಕೇನಂತಾರೆ? ಐ ಆಮ್ ಇಂಡಿಯನ್. ಪೌರತ್ವ ಅದಕ್ಕೇನಂತಾರೆ? ಸಿಟಿಜನ್ಶಿಪ್ ಆರ್ ಬಿಲಾಂಗಿಂಗ್ ಅಂತ ಕರೀತಾರೆ. ಬಿಲಾಂಗಿಂಗ್ ಹೇಳಿದ್ದೀನಿ ಹಿಂದೆ. ಐ ಆಮ್ ಹ್ಯೂಮನ್ ಬೀಯಿಂಗ್ ಮೀನ್ಸ್ ಹ್ಯುಮ್ಯಾನಿಟಿ. ಹ್ಯೂಮನ್ ಬೀಯಿಂಗ್ ಮೀನ್ಸ್ ಮನುಕುಲದವರು. ಮನುಕುಲದವರು. ಹ್ಯುಮ್ಯಾನಿಟಿ ಈಸ್ ಡಿಫ್ರೆಂಟ್ ಫ್ರಮ್ ಹ್ಯೂಮನ್ ಬೀಯಿಂಗ್. ಪ್ಲೀಸ್ ರಿಮೆಂಬರ್, ಹ್ಯೂಮನ್ ಬೀಯಿಂಗ್ ಅಂತಂದರೆ ಮನುಕುಲದವರು. ಇಟ್ ಈಸ್ ನಥಿಂಗ್ ಬಟ್ ಮನುಕುಲದವರು. ಮನುಕುಲದವರು ಅಂತಕ್ಕಂಥ ಮೀನಿಂಗು. ಐ ಆಮ್ ಇನ್ ಕ್ಲಾಸ್. ಪ್ರೆಸೆನ್ಸ್ ಅಂತ ಕರೀತಾರೆ. ಏನಂತಾರೆ? ಪ್ರೆಸೆನ್ಸ್, ಉಪಸ್ಥಿತಿ. ಅದನ್ನು ಹೇಳಿದ್ದೀನಿ ಹಿಂದೆ ನಿಮಗೆ. ಐ ಆಮ್ ಇನ್ ಕ್ಲಾಸ್ ಮೀನ್ಸ್ ಪ್ರೆಸೆನ್ಸ್, ಮೀನ್ಸ್ ಉಪಸ್ಥಿತಿ. ಎಂಥ ಸ್ಥಿತಿ? ಉಪಸ್ಥಿತಿ. ಉಪಸ್ಥಿತಿ. ಐ ಆಮ್ ಇನ್ ಕ್ಲಾಸ್ ಎಂಥ ಸ್ಥಿತಿ? ಉಪಸ್ಥಿತಿ. ಫಾರ್ ಎಕ್ಸಾಂಪಲ್, ಐ ಆಮ್ ಇನ್ ಕ್ಲಾಸ್, ಉಪಸ್ಥಿತಿ. ಕ್ಲಾಸ್, ಕ್ಲಾಸ್ ಅಂತಕ್ಕಂಥ ಅದಕ್ಕೇನಂತಾರೆ? ಪ್ರೆಸೆನ್ಸ್ ಅಂತ ಕರೀತಾರೆ. ಐ ಆಮ್ ಪ್ರಕಾಶ್. ಯಾರು ನಾನು? ಐ ಆಮ್ ಪ್ರಕಾಶ್. ಇಲ್ಲಿ ನೋಡಿ, ಪ್ರಕಾಶ್ ಈ ನಥಿಂಗ್ ಬಟ್ ವಾಟ್? ನಾಮಪದ. ಅಂದ್ರೇನು? ನೌನ್. ಸೊ ಐ ಆಮ್ ಡಾಕ್ಟರ್, ಹುದ್ದೆ. ಐ ಆಮ್ ಸ್ಟೂಡೆಂಟ್, ವಿದ್ಯೆ. ಐ ಆಮ್ ಟಾಲ್, ದೈಹಿಕ ಸ್ಥಿತಿ. ಐ ಆಮ್ ಹ್ಯಾಪಿ, ಮಾನಸಿಕ ಸ್ಥಿತಿ. ಐ ಆಮ್ ಸೆನ್ಸಿಟಿವ್, ಸ್ವಭಾವ. ಐ ಆಮ್ ಇಂಡಿಯನ್, ಪೌರತ್ವ. ಐ ಆಮ್ ಹ್ಯೂಮನ್ ಬೀಯಿಂಗ್, ಮನುಕುಲದವರು. ಐ ಆಮ್ ಇನ್ ಕ್ಲಾಸ್, ಉಪಸ್ಥಿತಿ ಆರ್ ಪ್ರೆಸೆನ್ಸ್. ನೆಕ್ಸ್ಟ್, ಐ ಆಮ್ ಪ್ರಕಾಶ್, ನೌನ್ ಆರ್ ನಾಮಪದ ಅಂತ ಏನು ಕರಿತೀವಲ್ಲ ಅದು. ಸೊ ದೀಸ್ ಆರ್ ದ 9 ಕಂಟೆಂಟ್ಸ್. ಈ 9 ಕಂಟೆಂಟನ್ನು ಒಳಗೊಂಡಿದ್ರೆ ಅದಕ್ಕೆ ಏನಂತ ಕರೀತಾರೆ? ಟು ಬಿ ಅಂತ ಕರೀತಾರೆ. ಎಷ್ಟು ಕಂಟೆಂಟ್ ಇದೆ ಸ್ನೇಹಿತರೆ ಇದರಲ್ಲಿ? 9 ಇದೆ. ಹೊಡಿ 9. ಫೇಲಾದವನೇ ಪಾಸ್ ಆಗೋದು, ಹೊಡಿ 9. ಅದನ್ನು ತಿಳ್ಕೊಂಡವನೇ ಮೇಷ್ಟ್ರಾಗೋದು, ಹೊಡಿ 9 ಅಂತ ಎಲ್ಲೋ ಒಂದು ಹಾಡು ಕೇಳಿದ ನೆನಪಿದೆ. ಸೊ ನೋಡ್ರಿ, ಹೊಡಿ 9 ಪಾಯಿಂಟ್ ಬರಬೇಕು. ಐ ಆಮ್ ಡಾಕ್ಟರ್, ಅಥವಾ ಐ ಆಮ್ ಟೀಚರ್, ಐ ಆಮ್ ಫ್ಯಾಕಲ್ಟಿ, ಐ ಆಮ್ ಸ್ಟೂಡೆಂಟ್, ಸಾರಿ ಐ ಆಮ್ ಫ್ಯಾಕಲ್ಟಿ, ಐ ಆಮ್ ಡ್ರೈವರ್, ಹಿ ಈಸ್ ಎನ್ LIC ಅಡ್ವೈಸರ್, ಅಥವಾ ಹಿ ಈಸ್ ಟೆಕ್ನಿಷಿಯನ್, ಅಥವಾ ಹಿ ಈಸ್ ಕ್ಯಾಮರಾಮನ್. ಏನಿವಲ್ಲ ಹುದ್ದೆ. ಹುದ್ದೆ ಏನು ಹೇಳ್ರಿ? ಹುದ್ದೆ. ಐ ಆಮ್ ಸ್ಟೂಡೆಂಟ್, LLB ಸ್ಟೂಡೆಂಟ್, MBA ಸ್ಟೂಡೆಂಟ್, ಸಂತೋಷ್ ಲಾಡ್ ಸರ್ ಫೌಂಡೇಶನ್ ಸ್ಟೂಡೆಂಟ್. ಹೌದಾ? ನೀವೆಲ್ಲ ಇವತ್ತು ನಮ್ಮ ವಿದ್ಯಾರ್ಥಿಗಳಾಗಿ ಎಲ್ಲ ಕಡೆ ಇಡೀ ಕರ್ನಾಟಕ ತುಂಬ ಈ ಒಂದು ಏನು ಲೆಸನನ್ನು ಅಬ್ಸರ್ವ್ ಮಾಡ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ, ಪ್ರೋತ್ಸಾಹಿಸ್ತಾ ಇದ್ದೀರಿ. ನಿಮಗೂ ಕೂಡ ಧನ್ಯವಾದಗಳನ್ನ ಈ ಮೂಲಕ ತಿಳಿಸೋಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಐ ಆಮ್ ಸ್ಟೂಡೆಂಟ್, ಐ ಆಮ್ PSI ಸ್ಟೂಡೆಂಟ್, ಐ ಆಮ್ FDA ಸ್ಟೂಡೆಂಟ್, ಐ ಆಮ್ SDA ಸ್ಟೂಡೆಂಟ್. ಈ ಥರ. ಐ ಆಮ್ ಟಾಲ್, ಫಿಸಿಕಲ್ ಸ್ಟೇಟ್, ದೈಹಿಕ ಸ್ಥಿತಿ. ಐ ಆಮ್ ಟಾಲ್, ಐ ಆಮ್ ಶಾರ್ಟ್, ಐ ಆಮ್ ಬ್ಲ್ಯಾಕ್, ಐ ಆಮ್ ವೈಟ್. ಈ ಥರ. ನೆಕ್ಸ್ಟ್, ಐ ಆಮ್ ಹ್ಯಾಪಿ, ಮಾನಸಿಕ ಸ್ಥಿತಿ. ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ಡಲ್ ಟುಡೇ. ಇಸ್ ಇಟ್ ಕ್ಲಿಯರ್? ಐ ಆಮ್ ಡಲ್, ಐ ಆಮ್ ಹ್ಯಾಪಿ. ಈ ಥರ. ಈ ಸೆನ್ಸಿಟಿವ್ ಅಂದ್ರೆ ಏನು? ಸ್ವಭಾವ, ನೇಚರ್. ಅವರ್ ಪ್ರಿನ್ಸಿಪಾಲ್ ಇಸ್ ವೆರಿ ಸ್ಟ್ರಿಕ್ಟ್, ಹಿ ಈಸ್ ವೆರಿ ಟಿಮಿಡ್, ಹಿ ಈಸ್ ವೆರಿ ಸೆನ್ಸಿಟಿವ್. ನೀವು ಸೆನ್ಸಿಟಿವ್ ಸ್ವಭಾವ. ನೆಕ್ಸ್ಟ್, ಐ ಆಮ್ ಇಂಡಿಯನ್. ಸ್ನೇಹಿತರೆ, ಇಲ್ಲೊಂದು ವಿಷಯ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಡಿಯಾ ಈಸ್ ನೌನ್, ಇಂಡಿಯನ್ ಈಸ್ ಅಡ್ಜೆಕ್ಟಿವ್. ಹಾಗಾದರೆ ಈಗ ನಾನೊಂದು ವಿಷಯಕ್ಕೆ ಬಂದೆ. ಕಂಟೆಂಟ್ಸ್ ಆಫ್ ಟು ಬಿ ಏನು ಅಂತಂದರೆ ಎರಡೇ ವರ್ಡಲ್ಲಿ ಹೇಳ್ಬೋದು, ನೌನ್ ಆರ್ ಅಡ್ಜೆಕ್ಟಿವ್. ನೌನ್ ಆರ್ ಅಡ್ಜೆಕ್ಟಿವ್. ಫಸ್ಟ್ ನಾನು ಇದನ್ನು ಕ್ಲಿಯರ್ ಮಾಡ್ಕೊಂಡು ಬಂದೆ. ಆಮೇಲೆ ವಾಟ್ ರಿಯಲಿ ದೀಸ್ ಆರ್ ಮೀನ್ ಅಂದರೆ ಇವು ಏನು ಹೇಳ್ತಾವೆ ಅಂತಕ್ಕಂಥದ್ದು. ವಾಟ್ ರಿಯಲಿ ದ ಡಾಕ್ಟರ್ ಈಸ್ ವಾಟ್? ನೌನ್. ನೌನ್. ಡಾಕ್ಟರ್ ಈಸ್ ನೌನ್. ಸೇ ಫಾರ್ ಎಕ್ಸಾಂಪಲ್, ಡಾಕ್ಟರ್ ಈಸ್ ವಾಟ್? ನೌನ್.
ಡಾಕ್ಟರ್ ಈಸ್ ನೌನ್. ನೌನ್ ಅಂದರೆ ಏನು? ನಾಮಪದ. ಅದು ನಾವು ಚರ್ಚೆ ಮಾಡಿದ್ದೀವಿ, ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ. ಡಾಕ್ಟರ್ ಈಸ್ ನೌನ್. ಡಾಕ್ಟರ್ ಈಸ್ ನೌನ್. ನೆಕ್ಸ್ಟ್ ಸ್ಟೂಡೆಂಟ್ ಈಸ್ ಆಲ್ಸೋ ನೌನ್. ನೆಕ್ಸ್ಟ್ ಟಾಲ್ ಈಸ್ ಆನ್ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಅಂದರೆ ಹೇಳಿದ್ದೀನಿ ಸ್ನೇಹಿತರೆ. ಅಡ್ಜೆಕ್ಟಿವ್ ಅಂದರೆ ಹೇಳಿದ್ದೀನಿ. ಏನಂತ ಹೇಳಿದ್ದೀನಿ? ದ ಥಿಂಗ್ ದಟ್ ಡಿಸ್ಕ್ರೈಬ್ಸ್ ನೌನ್ ಆರ್ ಪ್ರನೌನ್ ಈಸ್ ಕಾಲ್ಡ್ ಅಡ್ಜೆಕ್ಟಿವ್. ಓಕೆನಾ? ನೆಕ್ಸ್ಟ್ ಹ್ಯಾಪಿ ಈಸ್ ವಾಟ್? ಅಡ್ಜೆಕ್ಟಿವ್. ನೆಕ್ಸ್ಟ್ ಸೆನ್ಸಿಟಿವ್ ಈಸ್ ವಾಟ್? ಅಡ್ಜೆಕ್ಟಿವ್. ನೆಕ್ಸ್ಟ್ ಇಂಡಿಯನ್ ಈಸ್ ವಾಟ್? ಅಡ್ಜೆಕ್ಟಿವ್. ನೆಕ್ಸ್ಟ್ ಹ್ಯೂಮನ್ ಬೀಯಿಂಗ್ ಈಸ್ ವಾಟ್? ನೌನ್. ನೆಕ್ಸ್ಟ್ ಇನ್ ಕ್ಲಾಸ್. ಕ್ಲಾಸ್ ಅನ್ನೋದು ಮಾತ್ರ ತಗೊಳ್ರಿ. ಇನ್ ಅಂತಕ್ಕಂಥದ್ದು ಇಟ್ ಇಂಡಿಕೇಟ್, ಆ್ಯಕ್ಚುಲಿ ಇನ್ ಈಸ್ ಎ ಪ್ರಿಪೋಸಿಷನ್. ಇನ್ ಈಸ್ ಎ ಪ್ರಿಪೋಸಿಷನ್. ಇಟ್ ಈಸ್ ಇಂಡಿಕೇಟಿಂಗ್ ಅವರ್ ಪ್ರೆಸೆನ್ಸ್. ನಮ್ಮ ಪ್ರೆಸೆನ್ಸನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದೆ ಅದು. ಸೊ ಹಿಯರ್ ವಿ ಶುಡ್ ಫೋಕಸ್ ಕ್ಲಾಸ್. ಕ್ಲಾಸ್ ಈಸ್ ವಾಟ್? ನೌನ್. NOUN ನೌನ್. ನೆಕ್ಸ್ಟ್ ಪ್ರಕಾಶ್ ಈಸ್ ವಾಟ್? ನೌನ್. ಸೊ ನೋಡ್ರಿ, ನೌನ್ ಅಡ್ಜೆಕ್ಟಿವ್ ನೌನ್. ಎಷ್ಟಿದಾವೆ ಇಲ್ಲಿ? 9 ಇದ್ದಾವೆ. ಅಂದರೆ ಕಂಟೆಂಟ್ಸ್ ಆಫ್ ಟು ಬಿ ಈಸ್, ಟು ಬಿಯ ಕಂಟೆಂಟ್ಗಳು ಯಾವುದು ಅಂತ ಆಯ್ತು ಸ್ನೇಹಿತರೆ? NOUN ನೌನ್ ಆರ್ ಅಡ್ಜೆಕ್ಟಿವ್. ನೋಡಿ, ನನ್ನ ಕ್ಲಾಸ್ ಕಂಟಿನ್ಯೂಟಿ ನೋಡ್ಕೊಂಬರಿ ಸ್ನೇಹಿತರೆ. ನಾನು ಫಸ್ಟ್ ನಿಮ್ಗೆ ಯಾವ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೆ? ನೌನ್ ಹೇಳಿದ್ದೆ. ಆಮೇಲೆ ಯಾವ ಕ್ಲಾಸ್ ಹೇಳಿದ್ದೆ? ಪ್ರನೌನ್ ಹೇಳಿದ್ದೆ. ಆಮೇಲೆ ಯಾವ ಕ್ಲಾಸ್ ಹೇಳಿದೆ? ಅಡ್ಜೆಕ್ಟಿವ್ ಹೇಳಿದೆ. ಈಗ ನಾವು ಎಲ್ಲಿದ್ದೀವಿ? ವರ್ಬ್ ಅಂದರೆ ಏನು? ಟೆನ್ಸ್ ಅಂದರೆ ಏನು? ವರ್ಕ್ ಆರ್ ಆಕ್ಷನ್. ಸೊ ಆ ಕೆಲಸ ಮಾಡುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಕ್ಕಂಥದ್ದನ್ನು ಸಪೋರ್ಟ್ ಮಾಡಲಿಕ್ಕೆ ಎಷ್ಟು ಕಂಬಗಳನ್ನು ಬಳಸ್ತೇವೆ? 2 ಕಂಬಗಳು. ಅದರಲ್ಲಿ ಫಸ್ಟ್ನೇ ಕಂಬ ಯಾವುದು? ಟು ಬಿ. ಸೆಕೆಂಡ್ ಕಂಬ ಯಾವುದು? ಟು ಹ್ಯಾವ್. ಈಗ ನಾವು ಯಾವ ಚರ್ಚೆಯಲ್ಲಿದ್ದೀವಿ? ಟು ಬಿ ಅಂದರೆ ಏನು? ಡಾಕ್ಟರ್, ಹುದ್ದೆ, ವಿದ್ಯೆ, ದೈಹಿಕ, ಮಾನಸಿಕ. ಹುದ್ದೆ, ವಿದ್ಯೆ, ದೈಹಿಕ, ಮಾನಸಿಕ, ಸ್ವಭಾವ, ಓಕೆ, ಪೌರತ್ವ, ಮಾನವತೆ, ಉಪಸ್ಥಿತಿ, ನಾಮಪದ. ಸೊ ಇಲ್ಲಿ ನೌನ್ ಆರ್ ಅಡ್ಜೆಕ್ಟಿವ್ ಆರ್ ದ ಕಂಟೆಂಟ್ಸ್ ಆಫ್ ಟು ಬಿ. ಮೇಜರ್ ಆಗಿ ಇಡೀ ವಿಡಿಯೋದಲ್ಲಿ ನಾವೇನು ಕಲ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಎಕ್ಸಾಂಪಲ್ ಭಾಳ ಬರ್ಬೋದು, ಹಾಡು ಬರ್ಬೋದು, ಸಂಗೀತ ಬರ್ಬೋದು, ಏನೇ ಬರ್ಬೋದು. ಬಟ್ ಈ 1 ಅವರಲ್ಲಿ ಪ್ರಕಾಶ್ ಸರ್ ಕಡೆಯಿಂದ ಏನು ಕಂಟೆಂಟ್ ಸಿಕ್ತು ಅನ್ನೋದು ಭಾಳ ಇಂಪಾರ್ಟೆಂಟು. ಯಾಕೆಂದರೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಸೆಂಟ್ರಲ್ಲಿ ಇದ್ದೀವಿ ಸ್ನೇಹಿತರೆ. ಈಗ ಟೈಮ್ ವೇಸ್ಟ್ ಮಾಡೋಕ್ಕಾಗಲಿ ಅಥವಾ ಬೇರೆ ಕಡೆ ಅಟೆನ್ಷನ್ನ ಡೈವರ್ಟ್ ಮಾಡೋದಾಗಲಿ ಬೇಡ. ಯಾಕಂದರೆ ಕಂಟೆಂಟ್ ಏನಿದೆ ಇದರಲ್ಲಿ, ಈ ವಿಡಿಯೋದಲ್ಲಿ ಅಥವಾ ಈ ಕ್ಲಾಸಲ್ಲಿ ಏನು ಸಿಕ್ತು ನಮ್ಮ ಕಂಟೆಂಟು ಅನ್ನೋದ್ರ ಕಡೆ ದಯವಿಟ್ಟು ಗಮನ ಕೊಡಬೇಕು ಸ್ನೇಹಿತರೆ ನೀವು. ನನ್ನ ಕ್ಲಾಸು ಅಂತಲ್ಲ, ಎಲ್ಲ ಕ್ಲಾಸಲ್ಲೂ ಕೂಡ. ಸೊ ಇಲ್ಲಿ ನೋಡಿ, ನೌನ್ ಆರ್ ಅಡ್ಜೆಕ್ಟಿವ್ ಆರ್ ದ ಕಂಟೆಂಟ್ಸ್ ಆಫ್ ಟು ಬಿ. ನೌನ್ ಆರ್ ಅಡ್ಜೆಕ್ಟಿವ್ ಆರ್ ದ ಕಂಟೆಂಟ್ಸ್ ಆಫ್ ಟು ಬಿ. ನೌನ್ ಆರ್ ಅಡ್ಜೆಕ್ಟಿವ್ ಅನ್ನು ಕಲಿತಕ್ಕಂಥದಕ್ಕೆ ಏನಂತಾರೆ? ಟು ಬಿ ಅಂತಾರೆ. ಸೊ ನಾನು ನಿಮ್ಗೆ ಒಂದು ಮಾತು ಹೇಳಿದೆ, ಟು ಬಿ ಈಸ್ ನಥಿಂಗ್ ಬಟ್ ದ ಫಸ್ಟ್ ಪಿಲ್ಲರ್ ದಟ್ ಹೆಲ್ಪ್ಸ್. ಟು ಬಿ ಈಸ್ ನಥಿಂಗ್ ಬಟ್ ದ ಫಸ್ಟ್ ಪಿಲ್ಲರ್ ದಟ್ ಹೆಲ್ಪ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಟು ಸ್ಟ್ಯಾಂಡ್ ಡಿಪೆಂಡೆಂಟ್ಲಿ. ಟು ಬಿ ಅಂತಕ್ಕಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ಹೊತ್ಕೊಳ್ಳಿಕ್ಕೆ 2 ಕಂಬಗಳ ಬಳಕೆ ಮಾಡುತ್ತೆ. ಅದರಲ್ಲಿ ಫಸ್ಟ್ನೇ ಕಂಬವೇ ಯಾವುದು? ಟು ಬಿ. ಸೆಕೆಂಡ್ ಕಂಬವೇ ಯಾವುದು? ಟು ಹ್ಯಾವ್. ಇಬ್ಬರಲ್ಲಿ ಯಾರು ಇದ್ದರೂ ಕೂಡ ಏನಾಗುತ್ತೆ? ಸ್ಟಿಫ್ನೆಸ್ ಇರೋದಿಲ್ಲ. ಹಾಗಾಗಿ ಔಟ್ ಆ್ಯಂಡ್ ಔಟ್, ದೇರ್ ಇಸ್ ನೋ ಡೌಟ್. ಒಂದು ಸ್ಟೇಟ್ಮೆಂಟನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದ ಮೂಲಕ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮತ್ತು ಟು ಬಿ, ಟು ಹ್ಯಾವ್ ಈ 3 ಯಾರಿಗೆ ಕರೆಕ್ಟಾಗಿ ಬರ್ತದೆ ಅವರಿಗೆ ಅರ್ಧ ಇಂಗ್ಲೀಷ್ ಬಂದ ಹಾಗೆ. A person, he who knows to be and to have including simple present tense, it means that he or she knows half English. No doubt at all. Okay? ಸೊ ಈ ದೃಷ್ಟಿಯಿಂದ ಇಂಡಿಯಾ ಅಂತಕ್ಕಂಥದ್ದು ಏನಾಗುತ್ತೆ ಸ್ನೇಹಿತರೆ? ನೌನು. ಇಂಡಿಯನ್ ಅಂದ್ರೆ ಏನು? ಅಡ್ಜೆಕ್ಟಿವ್. ಉದಾಹರಣೆ, ಐ ಆಮ್ ಇಂಡಿಯನ್ ಅಥವಾ ದಿಸ್ ಈಸ್ ಇಂಡಿಯಾ. ಐ ಆಮ್ ಇಂಡಿಯನ್. ಹಿಯರ್ ಇಟ್ ಈಸ್ ಇಂಡಿಯಾ ಈಸ್ ಬೀಯಿಂಗ್ ಯೂಸ್ಡ್ ಆಸ್ ನೌನು. ಇಂಡಿಯನ್ ಅಡ್ಜೆಕ್ಟಿವ್. ಟಿಬೇಟ್ ನೌನು. ಟಿಬೇಟನ್ ಅಡ್ಜೆಕ್ಟಿವ್. ಅಮೇರಿಕಾ ನೌನು. ಅಮೇರಿಕನ್ ಅಡ್ಜೆಕ್ಟಿವ್. ಇಂಡಿಯಾ ನೌನು. ಇಂಡಿಯನ್ ಅಡ್ಜೆಕ್ಟಿವ್. ಇಸ್ ಇಟ್ ಕ್ಲಿಯರ್? ಸೊ ಆ ರೀತಿ ನಾವು ಯೂಸ್ ಮಾಡಿದಾಗ ಟು ಬಿ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದನ್ನು ಕರೆಕ್ಟಾಗಿ ನಾವು ಕಲ್ಕೊಂಡು ಬಂದರೆ, ಇಫ್ ವಿ ಗೋ ಫಾರ್ ವಾಟ್ ಈಸ್ ಟು ಬಿ ರಿಯಲಿ ಡೀಲ್ಸ್ ವಿತ್, ಹೌ ಟು ಬಿ ಡೀಲ್ಸ್ ವಿತ್, ಆರ್ ವಾಟ್ ಈಸ್ ಟು ಬಿ ಅಂತಕ್ಕಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಬರೋದಾದರೆ ಒಂದು ಸಲ ನೋಡ್ಕೊಂಬರೋಣ. ಟು ಬಿ ಅಂದರೆ ಏನು? ಟು ಬಿ ಮೀನ್ಸ್ 9 ಕಂಟೆಂಟನ್ನು ಒಳಗೊಂಡಿರೋದು. ಯಾವ್ಯಾವುದು? ಹುದ್ದೆ, ವಿದ್ಯೆ, ದೈಹಿಕ, ಮಾನಸಿಕ, ಸ್ವಭಾವ, ಪೌರತ್ವ, ಮಾನವತೆ, ಉಪಸ್ಥಿತಿ, ನಾಮಪದ. 9 ಒಳಗೊಂಡಿರೋದಕ್ಕೆ ಏನಂತಾರೆ? ಟು ಬಿ ಅಂತಾರೆ. ಹಾಗಾದ್ರೆ ಅವಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ? ನೌನ್ ಆರ್ ಅಡ್ಜೆಕ್ಟಿವ್. ನೌನ್ ಆರ್ ಅಡ್ಜೆಕ್ಟಿವ್ ಆರ್ ದ ಕಂಟೆಂಟ್ಸ್ ಆಫ್ ಟು ಬಿ.
ನೌನ್ ಆ್ಯಂಡ್ ಅಡ್ಜೆಕ್ಟಿವ್ ಆರ್ ದ ಕಂಟೆಂಟ್ಸ್ ಆಫ್ ಟು ಬಿಯ ಕಂಟೆಂಟ್ಸ್ಗಳು ಯಾವ್ಯಾವುದು? ನೌನ್ ಆರ್ ಅಡ್ಜೆಕ್ಟಿವ್. ಹಾಗಾದರೆ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಬಂದ್ವಿ. ಅಂದರೆ ಟು ಬಿ ಅಂತಕ್ಕಂಥದ್ದು ಏನು ಹೇಳುತ್ತೆ ಅಂತಕ್ಕಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋದಾದರೆ, ಫಾರ್ ಎಕ್ಸಾಂಪಲ್ ವಾಟ್ ರಿಯಲಿ ಟು ಬಿ ಡೀಲ್ಸ್ ವಿತ್. ಟು ಬಿ ಅಂತಕ್ಕಂಥದ್ದು ಏನನ್ನು ಹೇಳುತ್ತೆ ಅಂತಂದರೆ, ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಸ್ಟೇಟ್ ಆರ್ ಸ್ಟೇಟಸ್. ಹೇಳ್ರಿ, ಸ್ಟೇಟ್ ಆರ್ ಸ್ಟೇಟಸ್. ಸ್ಥಿತಿ ಅಥವಾ ಅಸ್ತಿತ್ವ. ಸ್ಥಿತಿ ಅಥವಾ ಅಸ್ತಿತ್ವ. ಸ್ಥಿತಿ ಅಥವಾ ಅಸ್ತಿತ್ವವನ್ನು ಡೀಲ್ ಮಾಡ್ತಕ್ಕಂಥದ್ದು ಯಾರ ಕೆಲಸ? ಟು ಬಿ ಎ ಕೆಲಸ. ಲೆಟ್ ಅಸ್ ಸಿ ವಾಟ್ ರಿಯಲಿ ದ ಹೆಲ್ಪಿಂಗ್ ವರ್ಬ್ಸ್ ಆಫ್ ಟು ಬಿ. ಐ ಆಮ್ ರೈಟರ್, ವಿ ಆರ್ ರೈಟರ್ಸ್, ಯು ಆರ್ ರೈಟರ್, ಯು ಆರ್ ರೈಟರ್ಸ್, ದೇ ಆರ್ ರೈಟರ್ಸ್, ದೇ ಆರ್ ರೈಟರ್ಸ್ ಆಗೋದಿಲ್ಲ. ಒಂದು ಎಕ್ಸಾಂಪಲ್ ಇಟ್ಟಿದ್ದೀನಿ ಅಷ್ಟೇ, ಅಂದರೆ ಒಂದು ಕಲಿಕಾ ದೃಷ್ಟಿಯಿಂದ ಒಂದು ಎಕ್ಸಾಂಪಲ್ನ ಈ ರೀತಿ ಇಟ್ಟಿದ್ದೀವಿ. ರೈಟರ್ಸ್ ಉದಾಹರಣೆ, ದೇ ಅಂದರೆ ಏನಾಗ್ತವೆ? ಪ್ರಾಣಿಗಳಾಗ್ತವೆ. ಯೂಶ್ವಲಿ ದೇ ಮೀನ್ಸ್ ಥಿಂಗ್ಸ್ ಆರ್ ಎನಿಮಲ್ಸ್ ಆರ್ ಪ್ಲೇಸಸ್ ಅಲ್ವಾ, ನಿಮ್ಗೆ ಗೊತ್ತಿರೋ ಹಾಗೆ. ಇದು ಹೆಂಗೆ ದೇ ಆರ್ ರೈಟರ್ಸ್ ಆಗುತ್ತೆ? ಪ್ರಕಾಶ್ ಸರ್ ಇದು ಹೆಂಗೆ ಬರೆದ್ರು? ಹಂಗಿರೋದಿಲ್ಲ, ಒಂದು ಎಕ್ಸಾಂಪಲ್ ಇರಲಿ ಅಂತ ಮಾಡಿದ್ದೀನಿ ಅಷ್ಟೇ. ಓಕೆನಾ? ದಿಸ್ ಎಕ್ಸಾಂಪಲ್ ಈಸ್ ನಾಟ್ ಸೂಟೇಬಲ್ ಫಾರ್ ಇಟ್, ಅದು ಗೊತ್ತು ನನಗೆ. ಆದರೆ ಕಲಿಕಾ ದೃಷ್ಟಿಯಿಂದ ಇರಲಿ ಅಂತಕ್ಕಂಥದ್ದು. ದೇ ಆರ್ ರೈಟರ್ಸ್ ಆರ್. ಈ ಕಡೆ ಫುಲ್ ಏನು ಬಂದಿದೆ ಗೆಳೆಯರೆ? ಆರ್ ಬಂದಿದೆ. ಹಿ ಈಸ್ ರೈಟರ್, ಶಿ ಈಸ್ ರೈಟರ್, ಇಟ್ ಈಸ್ ರೈಟರ್. ನಾನು ಬರಹಗಾರನಾಗಿ ಇರು ಪ್ಲಸ್ ದೇನೆ ಇದ್ದೇನೆ. ನಾವು ಬರಹಗಾರರಾಗಿ ಇರು ಪ್ಲಸ್ ದೇವೆ ಇದ್ದೇವೆ. ನೀನು ಬರಹಗಾರನಾಗಿ ಇರು ಪ್ಲಸ್ ದಿಯಾ ಇದ್ದೀಯಾ. ನೀವು ಬರಹಗಾರರಾಗಿ ಇರು ಪ್ಲಸ್ ದೀರಿ ಇದ್ದೀರಿ. ಅವರು ಬರಹಗಾರರಾಗಿ ಇರು ಪ್ಲಸ್ ದಾನೆ ಇದ್ದಾನೆ. ಅವಳು ಬರಹಗಾರ್ತಿಯಾಗಿ ಇರು ಪ್ಲಸ್ ದಾಳೆ ಇದ್ದಾಳೆ. ಅದು ಅಥವಾ ಇದು ಬರಹಗಾರವಾಗಿ ಇರು ಪ್ಲಸ್ ದೇ ಇದೆ. ಅವರು ಬರಹಗಾರರಾಗಿ ಇರು ಪ್ಲಸ್ ದಾರೆ ಇದ್ದಾರೆ. ಅವುಗಳು ಬರಹಗಾರವಾಗಿ ಇರು ಪ್ಲಸ್ ದಾವೆ ಇದ್ದಾವೆ. ಇರು ಏನು ಹೇಳ್ರಿ? ಇರಬೇಕು. ಉದಾಹರಣೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಏನು ಹೇಳುತ್ತೆ ಸ್ನೇಹಿತರೆ ಅಂತಂದರೆ, ನೋಡಿರಿ, ಯಾಮ್ ಎಲ್ಲ ಕಡೆ ಈ ಕಡೆ ಫುಲ್ ಏನು? ಆರು. ಈ ಕಡೆ ಫುಲ್ ಏನು? ಈಸ್. ಇಲ್ಲೊಂದು ಸಣ್ಣ ಬದಲಾವಣೆ ಏನು? ಆಮ್ ಆರ್ ಈಸ್ ಆರ್ ದ ಕಂಟೆಂಟ್ಸ್ ಆಫ್ ಟು ಬಿ. ಯಾಮ್ ಆರ್ ಈಸ್ ಆರ್ ದ ಕಂಟೆಂಟ್ಸ್ ಆಫ್ ಟು ಬಿ ಅಂತಕ್ಕಂಥದ್ದನ್ನು ತಾವು ದಯವಿಟ್ಟು ಗಮನದಲ್ಲಿ ಇಟ್ಕೋಬೇಕು. ಹಾಗಾದ್ರೆ ರೈಟರ್ ಅಂದ್ರೆ ಏನು? ನೌನ್. ಟು ಬಿಯ ಕಂಟೆಂಟ್ಸ್ ಯಾವ್ಯಾವುದು ಸ್ನೇಹಿತರೆ? ನೌನ್ ಆರ್ ಅಡ್ಜೆಕ್ಟಿವ್. ರೈಟರ್ ಈಸ್ ವಾಟ್? ನೌನ್. ಓಕೆ. ಪ್ರಕಾಶ್ ಸರ್ ಈಸ್ ಟೀಚರ್, ನೌನ್. ಪ್ರಕಾಶ್ ಸರ್ ಈಸ್ ಇಂಗ್ಲಿಷ್ ಸ್ಟೂಡೆಂಟ್, ನೌನ್. ಪ್ರಕಾಶ್ ಸರ್ ಈಸ್ ಟಾಲ್, ಅಡ್ಜೆಕ್ಟಿವ್. ಓಕೆ. ಪ್ರಕಾಶ್ ಸರ್ ಈಸ್ ವೆರಿ ಹ್ಯಾಪಿ ಟುಡೇ, ಮೆಂಟಲ್ ಸ್ಟೇಟ್. ಇಸ್ ಇಟ್ ಕ್ಲಿಯರ್? ದೈಹಿಕ ಅಥವಾ ಮಾನಸಿಕ. ಪ್ರಕಾಶ್ ಸರ್ ಈಸ್ ಸೆನ್ಸಿಟಿವ್ ಆರ್ ಸ್ಟ್ರಿಕ್ಟ್, ಸ್ವಭಾವ. ಪ್ರಕಾಶ್ ಸರ್ ಈಸ್ ಇಂಡಿಯನ್, ಪೌರತ್ವ. ಪ್ರಕಾಶ್ ಸರ್ ಈಸ್ ಇನ್ ಸ್ಟುಡಿಯೋ, ಉಪಸ್ಥಿತಿ. ಹಿ ಈಸ್ ಪ್ರಕಾಶ್, ನಾಮಪದ. ಓಕೆ. ಹಿ ಈಸ್ ಪ್ರಕಾಶ್ ಅಂತಕ್ಕಂಥದ್ದೇನು? ನಾಮಪದ. ಒಬ್ಬ ವ್ಯಕ್ತಿ ಹೆಸರನ್ನು ಕೊಡ್ತೀವಿ. ಉದಾಹರಣೆ, ಐ ಆಮ್ ಪ್ರಕಾಶ್. ಉದಾಹರಣೆ, ಯು ಆರ್ ಪ್ರಕಾಶ್, ಹಿ ಈಸ್ ಪ್ರಕಾಶ್, ಶಿ ಈಸ್ ಪ್ರಕಾಶ್, ಇಟ್ ಈಸ್ ಪಿಕಾಕ್. ಏನಿವು ನಾಮಪದಗಳು. ಅಥವಾ ರೈಟರ್ ಅಂತ ಆಗೋದಿಲ್ಲ, ನಾನು ಮೊದಲೇ ಹೇಳಿದ್ದೀನಿ. ಇವೆರಡಕ್ಕೆ ಈ ಎಕ್ಸಾಂಪಲ್ ಸೂಟ್ ಆಗಲಿಕ್ಕಿಲ್ಲ, ಬಟ್ ಕಲಿಕಾ ದೃಷ್ಟಿಯಿಂದ ಮಾಡಿದ್ದೇನೆ. ಉದಾಹರಣೆ, ಹಿ ಈಸ್ ಆಕಾಶ್, ನಾಮಪದ. ಶಿ ಈಸ್ ಗಂಗಾ, ಅಥವಾ ಯು ಆರ್ ಗಂಗಾ ಅನ್ಬೋದು. ಸ್ಲೋಲಿ ಓಪನ್ ಯುವರ್ ಐಸ್. ಹೌ ಡು ಯು ಫೀಲ್? ಯು ಆರ್ ಗಂಗಾ. ಆಪ್ತ ಮಿತ್ರ ಪಿಕ್ಚರ್ ನೋಡಿದ್ರೆ ಸ್ನೇಹಿತರೆ ಲಾಸ್ಟಿಗೆ? ಓಕೆ. ಇವರು ಯಾರು ಇರ್ತಾರಲ್ಲ, ಅವ್ರಿಗೆ ಸಮಸ್ಯೆ ಆಗಿರುತ್ತೆ. ಅದನ್ನು ಆ ಸೈಕ್ಯಾಟ್ರಿಸ್ಟ್ ಆಗಿರ್ತಕ್ಕಂಥ ವಿಷ್ಣುವರ್ಧನ್ ಅವರು ಎಲ್ಲ ಕ್ಲಿಯರ್ ಮಾಡಿದಾಗ ಅವರಿಗೆ ಒಂದು ರಿಲ್ಯಾಕ್ಸೇಷನ್ ಕೊಡುವಾಗ, ಸ್ಲೋಲಿ ಓಪನ್ ಯುವರ್ ಐಸ್. ಹೌ ಡು ಯು ಫೀಲ್? ಯು ಆರ್ ಗಂಗಾ. ಯು ಆರ್ ಗಂಗಾ. ಗಂಗಾ ಈಸ್ ವಾಟ್? ನೌನ್. ಇಸ್ ಇಟ್ ಕ್ಲಿಯರ್? ಸೊ ಆಗಿರೋದ್ರಿಂದ ಕಂಟೆಂಟ್ಸ್ ಆಫ್ ಟು ಬಿ ಯಾವುದು ಸ್ನೇಹಿತರೆ? ನೌನ್ ಆರ್ ಅಡ್ಜೆಕ್ಟಿವ್. ಓಕೆನಾ? ಸೊ ಈಗ ಇದೇ ಥರ ನೀವು ಸಾಕಷ್ಟು ಎಕ್ಸಾಂಪಲ್ಗಳನ್ನ ನೋಡ್ತಾ ಬರ್ಬೋದು. ಹಾಗಾದರೆ ಎಸ್ ಯಾಕೆ ಹಾಕಿದ್ದೀವಿ ಈ ಕಡೆ? ಇಲ್ಲಿ ಎಸ್ ಯಾಕೆ ಬಂತು ಅಂತಕ್ಕಂಥದ್ದನ್ನು ನಾವು ಚರ್ಚೆ ಮಾಡ್ತಾ ಹೋದರೆ, ಲೆಟ್ ಮಿ ಟೇಕ್ ಎನ್ ಎಕ್ಸಾಂಪಲ್. ಎಸ್ ಯಾಕೆ ಬಂತು? ಎಸ್ ಅಂತಕ್ಕಂಥದ್ದು ಯಾಕೆ ಬಂತು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋದರೆ, ಎಸ್ ನೋಡ್ರಿ, ಉದಾಹರಣೆ, ಹುದ್ದೆ, ವಿದ್ಯೆ, ದೈಹಿಕ, ಮಾನಸಿಕ, ಸ್ವಭಾವ ಅಂತ ಇತ್ತು. ಹುದ್ದೆ, ವಿದ್ಯೆ, ದೈಹಿಕ ಸ್ಥಿತಿ, ಮಾನಸಿಕ ಸ್ಥಿತಿ,
ಸ್ವಭಾವ ಸ್ವಭಾವ ಮಾನಸಿಕ ಸ್ಥಿತಿ ಸ್ವಭಾವ ಏನು ಹೇಳ್ರಿ ಸ್ವಭಾವ 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 ಪೌರತ್ವ ಪೌರತ್ವ ಮಾನವತೆ ಉಪಸ್ಥಿತಿ ನಾಮಪದ ನಾಮಪದ ಉದಾಹರಣೆ ನಾವು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ಡಾಕ್ಟರ್ ಡಾಕ್ಟರ್ ಅಂದರೆ ಏನು ಸರ್ ಇದು ಹುದ್ದೆ ನೆಕ್ಸ್ಟ್ ಸ್ಟೂಡೆಂಟ್ ಅಂದರೆ ಏನು ಸರ್ ಇದು ವಿದ್ಯೆ ಸ್ಟೂಡೆಂಟ್ ಅಂದರೆ ಏನು ವಿದ್ಯೆ ಹುದ್ದೆ ವಿದ್ಯೆ ದೈಹಿಕ ಸ್ಥಿತಿಗೆ ಏನಂತಾರೆ ಟಾಲ್ ಅಥವಾ ಶಾರ್ಟ್ ಅಥವಾ ಬ್ಲ್ಯಾಕ್ ಅಥವಾ ವೈಟ್ ಹೆಂಗೂ ಆಗ್ಬೋದು ಓಕೆನಾ ನಾವು ತೆಳ್ಳಗಿದ್ರು ಏನಂತಾರೆ ದೈಹಿಕ ಸ್ಥಿತಿ ಬೆಳ್ಳಗಿದ್ರು ಏನಂತಾರೆ ದೈಹಿಕ ಸ್ಥಿತಿ ಸೊ ಈ ರೀತಿ ತೆಳ್ಳಗೆ ಬೆಳ್ಳಗೆ ಇದ್ದಾನೆ ಯುದ್ಧಕ್ಕೆ ನಿಂತರೆ ಮದ್ದಾನೆ ಕೇಳಿದ್ರೆ ಅದ್ಯಾವುದು ದೈಹಿಕ ಸ್ಥಿತಿ ದೈಹಿಕ ಸ್ಥಿತಿ ಓಕೆ ಮಾನಸಿಕ ಸ್ಥಿತಿ ಅಂತಂದ್ರೆ ಯಾವುದು ಹ್ಯಾಪಿ ಹೇಳ್ರಿ ಹ್ಯಾಪಿ ನೆಕ್ಸ್ಟ್ ಸ್ವಭಾವ ಅಂತಕ್ಕಂಥದ್ದು ಯಾವುದು ಸ್ಟ್ರಿಕ್ಟ್ ಫಾರ್ ಎಕ್ಸಾಂಪಲ್ ಅಷ್ಟೇ ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಓಕೆನಾ ನೆಕ್ಸ್ಟ್ ಪೌರತ್ವ ಅನ್ನೋಕೆ ಏನಂತೀರಿ ಇಂಡಿಯನ್ ಇಂಡಿಯನ್ ನೆಕ್ಸ್ಟ್ ಮಾನವತೆ ಅನ್ನೋಕೆ ಏನಂತೀರಿ ಹ್ಯೂಮನ್ ಬೀಯಿಂಗ್ ನೆಕ್ಸ್ಟ್ ಉಪಸ್ಥಿತಿ ಅನ್ನೋಕೆ ಏನಂತೀರಿ ಇನ್ ಕ್ಲಾಸ್ ನೆಕ್ಸ್ಟ್ ನಾಮಪದ ಅನ್ನೋಕೆ ಏನಂತೀರಿ ಪ್ರಕಾಶ್ ಅಥವಾ ನಿಮ್ಮ ಹೆಸರನ್ನು ಬರ್ಕೊಬೋದು ನೀವು ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನಪ್ಪ ಅಂತಂದರೆ ದ ಮೇನ್ ಥಿಂಗ್ ವಾಟ್ ಯು ಮಸ್ಟ್ ಅಬ್ಸರ್ವ್ ಇನ್ ದಿಸ್ ವಿಡಿಯೋ ಆರ್ ಇನ್ ದಿಸ್ ಸ್ಲೈಡ್ ದಟ್ ಐ ಆಮ್ ಡಾಕ್ಟರ್ ವಿ ಆರ್ ಡಾಕ್ಟರ್ಸ್ ಐ ಆಮ್ ಡಾಕ್ಟರ್ ವಿ ಆರ್ ಡಾಕ್ಟರ್ಸ್ ಹೇಗೆ ಅಂತ ನೋಡೋಣ ಈಗ ಐ ಆಮ್ ಡಾಕ್ಟರ್ ವಿ ಆರ್ ಡಾಕ್ಟರ್ಸ್ ಯು ಆರ್ ಸ್ಟೂಡೆಂಟ್ ಯು ಆರ್ ಆಲ್ ಸ್ಟೂಡೆಂಟ್ಸ್ ಇಸ್ ಇಟ್ ಕ್ಲಿಯರ್ ಐ ಆಮ್ ಇಂಡಿಯನ್ ವಿ ಆರ್ ಆಲ್ ಇಂಡಿಯನ್ಸ್ ಐ ಆಮ್ ಹ್ಯೂಮನ್ ಬೀಯಿಂಗ್ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಈ ನಾಲ್ಕಕ್ಕೆ ನಾವೇನು ಮಾಡಬೇಕಾಗುತ್ತೆ ಎಸ್ ಅನ್ನು ಸೇರಿಸಬೇಕಾಗುತ್ತೆ we have to put yes for these four because these are plurals ಯಾವಾಗ ಡಾಕ್ಟರ್ನ ಪ್ಲೂರಲ್ ಮಾಡ್ತೀವೋ ಅವಾಗ ಎಸ್ ಸೇರಿಸಬೇಕು ಯಾವಾಗ ಸ್ಟೂಡೆಂಟನ್ನು ಪ್ಲೂರಲ್ ಮಾಡ್ತೀವೋ ಅವಾಗ ಎಸ್ ಸೇರಿಸಬೇಕು ಯಾವಾಗ ಇಂಡಿಯನ್ನ ಪ್ಲೂರಲ್ ಮಾಡ್ತೀವೋ ಇಂಡಿಯನ್ಸ್ ಅಥವಾ ಯಾವುದೇ ದೇಶ ಇರ್ಬೋದು ಓಕೆನಾ ಉದಾಹರಣೆ ಟಿಬೇಟನ್ಸ್ ನೇಪಾಳಿಯನ್ಸ್ ಈ ಥರ ನೆಕ್ಸ್ಟ್ ಹ್ಯೂಮನ್ ಬೀಯಿಂಗ್ ಅಂತ ಬಂದಾಗ ಅದಕ್ಕೇನು ಸೇರಿಸ್ಬೇಕು ಎಸ್ ಸೇರಿಸ್ಬೇಕು ಅಂದರೆ ವೆನ್ ಎವರ್ ದ ಪ್ರೊಫೆಷನ್ ಎಜುಕೇಷನ್ ನೆಕ್ಸ್ಟ್ ಸಿಟಿಜನ್ಶಿಪ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ ಈ 4 ಪಾಯಿಂಟ್ಗಳು ಬಂದಾಗ ಅವಕ್ಕೆ ಪ್ಲೂರಲ್ ಮಾಡ್ಬೇಕಾರೆ ಫಾರ್ ಪ್ಲೂರಲ್ ನಂಬರ್ಸ್ ವಿ ಪುಟ್ ಎಸ್ ರೆಸ್ಪೆಕ್ಟಿವ್ಲಿ ಏನು ಸೇರಿಸ್ತೇವೆ ಎಸ್ ಈ 4ಕ್ಕೆ ಮಾತ್ರ ಐ ಆಮ್ ಟಾಲ್ ವಿ ಆರ್ ಟಾಲ್ಸ್ ಅಲ್ಲ ಟಾಲೆ ಐ ಆಮ್ ಹ್ಯಾಪಿ ವಿ ಆರ್ ಹ್ಯಾಪೀಸ್ ಅಲ್ಲ ಹ್ಯಾಪಿನೇ ಅಂದರೆ ಇಲ್ಲಿ ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಬೇಕಾಗುತ್ತೆ ನಾವು ಯಾವ ಎಲ್ಲಕ್ಕೆ ಎಸ್ ಅನ್ನು ಸೇರಿಸ್ಬೇಕಾಗುತ್ತೆ ಹೌದಾ ಉದಾಹರಣೆ ಐ ಆಮ್ ಡಾಕ್ಟರ್ ವಿ ಆರ್ ಡಾಕ್ಟರ್ಸ್ ಟೀಚರ್ಸ್ ಡೇ ಅಂತೀವಿ ನಾವು ಟೀಚರ್ಸ್ ಡೇ ಶಿಕ್ಷಕರ ದಿನಾಚರಣೆ ಅದ್ಯಾವುದು ಪ್ರೊಫೆಷನ್ ಹುದ್ದೆ ಇಸ್ ಇಟ್ ಕ್ಲಿಯರ್ ಸ್ಟೂಡೆಂಟ್ಸ್ ವೇಟಿಂಗ್ ರೂಮ್ ವಿದ್ಯಾರ್ಥಿಗಳ ನಿರೀಕ್ಷಣಾ ಕೊಠಡಿ ಸ್ಟೂಡೆಂಟ್ಸ್ ಇಸ್ ಇಟ್ ಕ್ಲಿಯರ್ ಉದಾಹರಣೆ ಹಾಗಾದರೆ ವಿ ಆರ್ ಆಲ್ ಐ ಆಮ್ ಇಂಡಿಯನ್ ವಿ ಆರ್ ಇಂಡಿಯನ್ಸ್ ಐ ಆಮ್ ಧಾರವಾಡಿಯನ್ ವಿ ಆರ್ ಆಲ್ ಧಾರವಾಡಿಯನ್ಸ್ ಐ ಆಮ್ ಶಿವಮೊಗ್ಗಿಯನ್ ವಿ ಆರ್ ಆಲ್ ಶಿವಮೊಗ್ಗಿಯನ್ಸ್ ಈ ಥರ ಅನ್ಬೋದು ಏನು ತೊಂದರೆ ದೇಶನೇ ಆಗಬೇಕು ಅಂತ ಏನಿಲ್ಲ ನಿಮ್ಮ ನೇಟಿವಿಟಿನೂ ಕೂಡ ಏನು ಮಾಡ್ಬೋದು ಪ್ಲೂರಲ್ಲು ಮಾಡ್ಬೋದು ನೆಕ್ಸ್ಟ್ ಹ್ಯೂಮನ್ ಬೀಯಿಂಗ್ ಅಂದ್ರೇನು ಐ ಆಮ್ ಹ್ಯೂಮನ್ ಬೀಯಿಂಗ್ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಮನುಕುಲಕ್ಕೆ ಸೇರಿದವರು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗುತ್ತೆ ಸೊ ಹುದ್ದೆ ವಿದ್ಯೆ ದೈಹಿಕ ಸ್ಥಿತಿ ಮಾನಸಿಕ ಸ್ಥಿತಿ ಸ್ವಭಾವ ಪೌರತ್ವ ಮಾನವತೆ ಉಪಸ್ಥಿತಿ ನಾಮಪದ ಸೊ ದೀಸ್ ಆರ್ ದ ಕಂಟೆಂಟ್ಸ್ ಆಫ್ ಟು ಬಿ ಹಾಗಾದರೆ ನಾನು ನಿಮಗೆ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಇಷ್ಟಪಡೋದು ಏನಪ್ಪ ಅಂತಂದರೆ ಇಲ್ಲಿ ಟು ಬಿಯನ್ನು ಕರೆಕ್ಟಾಗಿ ಮುಂದೆ ಇಟ್ಕೋಬೇಕು ಅಂತಂದರೆ ಟು ಬಿ ಕಂಟೈನ್ಸ್ ಒನ್ ಅಮಾಂಗ್ 9 ಟು ಬಿ ಅಂದರೆ ಇನ್ನೊಂದ್ಸಲ ಹೇಳ್ತೀನಿ ಸ್ನೇಹಿತರೆ ಸ್ಟೇಟ್ ಆರ್ ಸ್ಟೇಟಸ್ ಅಂದರೆ ಇದರಲ್ಲಿ ಏನು ಗಮನಿಸಬೇಕಾಗುತ್ತೆ ನೀವು ಟು ಬಿ ಮೀನ್ಸ್ ಸ್ಟೇಟ್ ಆರ್ ಸ್ಟೇಟಸ್ ಅದ್ರ ಕಂಟೆಂಟ್ ಯಾರು ನೌನ್ NOUN ನೌನ್ ಆರ್ ಅಡ್ಜೆಕ್ಟಿವ್ ಸ್ಟೇಟ್ ಆರ್ ಸ್ಟೇಟಸ್ ಮೀನ್ಸ್ ನೌನ್ ಆರ್ ಅಡ್ಜೆಕ್ಟಿವ್ ಆ ನೌನ್ ಆರ್ ಅಡ್ಜೆಕ್ಟಿವ್ಗಳನ್ನು 9 ರೀತಿಯಲ್ಲಿ ಡಿವೈಡ್ ಮಾಡ್ತೇವೆ ಅದ್ಯಾವುದು ಹುದ್ದೆ ವಿದ್ಯೆ ದೈಹಿಕ ಮಾನಸಿಕ ಸ್ವಭಾವ ಪೌರತ್ವ ಮಾನವತೆ ಉಪಸ್ಥಿತಿ ನಾಮಪದ ಎಷ್ಟು ಪಾಯಿಂಟ್ ಇದೆ ನೋಡ್ರಿ 1 2 3 4 5 6 7 8 9 9 ಪಾಯಿಂಟ್ಗಳನ್ನ ಒಳಗೊಂಡಿದ್ರೆ ಅದಕ್ಕೆ ಏನಂತ ಕರೀತಾರೆ
ಟು ಬಿ ಅಂತಾರೆ. ಟು ಬಿಯ ಕಂಟೆಂಟ್ಸ್ ಯಾರು ಸ್ನೇಹಿತರೆ? ನೌನ್ ಆರ್ ಅಡ್ಜೆಕ್ಟಿವ್. ನೌನ್ ಆರ್ ಅಡ್ಜೆಕ್ಟಿವ್ ಆರ್ ದ ಕಂಟೆಂಟ್ಸ್ ಆಫ್ ಟು ಬಿ. ಹುದ್ದೆ ಡಾಕ್ಟರ್, ವಿದ್ಯೆ ಸ್ಟೂಡೆಂಟ್, ಐ ಆಮ್ ಟಾಲ್ ದೈಹಿಕ ಸ್ಥಿತಿ, ಹ್ಯಾಪಿ ಮಾನಸಿಕ ಸ್ಥಿತಿ, ಸ್ಟ್ರಿಕ್ಟ್ ಸೆನ್ಸಿಟಿವ್ ಟಿಮಿಡ್ ಸ್ವಭಾವ, ಇಂಡಿಯನ್ ನೇಪಾಳಿಯನ್ ಚೈನೀಸ್ ಪೌರತ್ವ, ಹ್ಯೂಮನ್ ಬೀಯಿಂಗ್ ಮಾನವತೆ, ಐ ಆಮ್ ಇನ್ ಸ್ಟುಡಿಯೋ ಉಪಸ್ಥಿತಿ, ಐ ಆಮ್ ಪ್ರಕಾಶ್ ಫ್ರಮ್ ಧಾರವಾಡ ನಾಮಪದ. ಸೊ ಇದಕ್ಕೇನಂತಾರೆ? ನೌನ್. ಇದಕ್ಕೇನಂತಾರೆ? ನೌನ್. ಇದಕ್ಕೇನಂತಾರೆ? ಎ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್. ಇದಕ್ಕೇನಂತಾರೆ? ಅಡ್ಜೆಕ್ಟಿವ್. ಇದಕ್ಕೇನಂತಾರೆ? ಅಡ್ಜೆಕ್ಟಿವ್. ಇದಕ್ಕೇನಂತಾರೆ? ಅಡ್ಜೆಕ್ಟಿವ್. ಅಗೇನ್ ಇದಕ್ಕೇನಂತಾರೆ? ನೌನ್. ಮತ್ತೆ ಯಾವುದಿದು? ನೌನ್. ಅಗೇನ್ ಈಸ್ ನೌನ್. ಸೊ ಇಲ್ಲಿ ಗಮನಿಸಬೇಕಾಗಿದೆ ಯಾವ್ಯಾವುದು ಅಂತಂದರೆ ನೌನ್ ಆ್ಯಂಡ್ ಅಡ್ಜೆಕ್ಟಿವ್. ಹೇಳ್ರಿ, ನೌನ್ ಆ್ಯಂಡ್ ಅಡ್ಜೆಕ್ಟಿವ್. ನೌನ್ ಆ್ಯಂಡ್ ಅಡ್ಜೆಕ್ಟಿವ್. ನೌನ್ ಆ್ಯಂಡ್ ಅಡ್ಜೆಕ್ಟಿವ್. ನೋಡಿ, ನೌನ್ ಆ್ಯಂಡ್ ಅಡ್ಜೆಕ್ಟಿವ್. ನೌನ್ ಆ್ಯಂಡ್ ಅಡ್ಜೆಕ್ಟಿವ್ ಆರ್ ದ ಕಂಟೆಂಟ್ಸ್ ಆಫ್ ಟು ಬಿ. ಓಕೆ, ಒಂದು ಮಾತ್ರ ನಿಮ್ಗೆ ನೀಟಾಗಿ ಹೇಳಿದ್ದೆ, ಫಸ್ಟಿಂದ ಹೇಳ್ಕೊತ ಬರ್ತಾ ಇದ್ದೀನಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನೋ ಒಂದು ಎಕ್ಸಾಂಪಲ್ ಈ ಪೆನ್ ಆಗಿ ತೊಗೊಂಡ್ರೆ, ಇಫ್ ವಿ ಟೇಕ್ ದಿಸ್ ಮಾರ್ಕರ್ ಆರ್ ದ ಪೆನ್ ಆರ್ ದ ಚಾಕ್ ಪೀಸ್ ಅಂತಲೇ ಕರಿಬೋದು ನೀವು. ಇದನ್ನು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಎಕ್ಸಾಂಪಲ್ ತೊಗೊಂಡ್ರೆ ಅದು ನೆಟ್ಟಿಗೆ ನಿಲ್ಲಲಿಕ್ಕೆ ಎಷ್ಟು ಕಂಬಗಳು ಬೇಕು? 2 ಕಂಬಗಳು ಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೀಡ್ಸ್ 2 pillars ಟು ಸ್ಟ್ಯಾಂಡ್ ಡಿಪೆಂಡೆಂಟ್ಲಿ. ದೇ ಆರ್ ನೇಮ್ಲಿ ಟು ಬಿ, ಟು ಹ್ಯಾವ್. ಯಾವುದೇ ಒಂದು ಕಂಬ ಇಲ್ಲ ಅಂದ್ರೆ ಅದೇನಾಗುತ್ತೆ? ಬೆಂಡ್ ಆಗಿಬಿಡುತ್ತೆ. ಹೀಗಿಟ್ಟೇನಾಗುತ್ತೆ? ಬೆಂಡ್ ಆಗುತ್ತೆ. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಕ್ಕಂಥ ಇದು ಮತ್ತು ಟು ಬಿ ಮತ್ತು ಟು ಹ್ಯಾವ್ ಈ 3 ಕರೆಕ್ಟಾಗಿ ಬಂದರೆ ಏನು ಬಂದ ಹಾಗೆ? ಅರ್ಧ ಇಂಗ್ಲೀಷ್ ಬಂದ ಹಾಗೆ. ಇದೊಂದು ಓಪನ್ ಸ್ಟೇಟ್ಮೆಂಟು ಈ ವಿಡಿಯೋ ಮೂಲಕ ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಇಫ್ ಯು ನೌ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇನ್ಕ್ಲೂಡಿಂಗ್ 2 pillars, ಇಟ್ ಮೀನ್ಸ್ ದಟ್ ಯು ನೌ ಹಾಫ್ ಇಂಗ್ಲೀಷ್. ಅರ್ಧ ಇಂಗ್ಲೀಷ್ ನಿಮ್ಗೆ ಕರೆಕ್ಟಾಗಿ ಬಂದ ಹಾಗೆ ಅಂತಕ್ಕಂಥದ್ದನ್ನು ತಾವು ದಯವಿಟ್ಟು ಗಮನದಲ್ಲಿ ಇಟ್ಕೋಬೇಕು ಅಂತಕ್ಕಂಥದ್ದು. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೀಡ್ಸ್ 2 pillars. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಯಾವ್ಯಾವುದು ಅಂತ ಕಲಿಸಿದ್ದೀವಿ ಸ್ನೇಹಿತರೆ? ಎಸ್, ಇ ಎಸ್ ಆ್ಯಂಡ್ ಐ ಇ ಎಸ್, ಆರ್, ಡೂ ಆರ್ ಡಸ್. ನೆನಪಿದೆಯಾ? ಐ ಗೋ, ವಿ ಗೋ, ಯು ಗೋ, ಯು ಗೋ, ದೇ ಗೋ, ದೇ ಗೋ, ಹಿ ಗೋಸ್, ಶಿ ಗೋಸ್, ಇಟ್ ಗೋಸ್. DAS ಯಾವ ವಾಕ್ಯ ಅದು? DAS. ಇವತ್ತೇನು ಕಲಿಸಿದೆ? DNS. ಐ ಡೋಂಟ್ ಗೋ, ಯು ಡೋಂಟ್ ಗೋ, ಯು ಡೋಂಟ್ ಗೋ, ಯು ಡೋಂಟ್ ಗೋ, ದೇ ಡೋಂಟ್ ಗೋ, ದೇ ಡೋಂಟ್ ಗೋ, ಹಿ ಡಸಂಟ್ ಗೋ, ಶಿ ಡಸಂಟ್ ಗೋ, ಇಟ್ ಡಸಂಟ್ ಗೋ. ಯಾವಾಗ ಡೂ ಆರ್ ಡಸ್ ಬರುತ್ತೋ ಆವಾಗ ಅದ್ರ ಮುಂದೆ ಎಸ್, ಇ ಎಸ್, ಐ ಎಸ್ ಅನ್ನು ಸೇರಿಸಬಾರ್ದು. ಕರೆಕ್ಟಾ? ಸೊ ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ರಿ. ಈ ಟು ಬಿ ಕಂಟೆಂಟ್ಸ್ ಯಾವ್ಯಾವುದು ಸ್ನೇಹಿತರೆ? ಆಮ್, ಆರ್, ಈಸ್. ಇಲ್ಲಿ ನೋಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಟು ಬಿ ಮತ್ತು ಟು ಹ್ಯಾವ್ ಈ 3 ಕರೆಕ್ಟ್ ಟಿಪ್ಪಸ್ ತಿಳ್ಕೋಬೇಕು. ಡೂ ಆರ್ ಡಸ್ ಬೇರೆನೆ, ಯಾಮ್ ಆರ್ ಈಸ್ ಬೇರೆನೆ, ಇಲ್ಲಿ ಇನ್ನೊಂದು ಪ್ಯಾಂಟು ಬೇರೆನೆ, ಒಬ್ರಿಗೊಬ್ರಿಗೆ ಲಿಂಕ್ ಇಲ್ಲ. ಡೂ ಆರ್ ಡಸ್ ಬೇರೆನೆ, ಯಾಮ್ ಆರ್ ಈಸ್ ಬೇರೆನೆ, ನೆಕ್ಸ್ಟ್ ಯಾವ್ದು ಬೇರೆ ಅನ್ನೋದನ್ನು ನಾವು ಆಮೇಲೆ ಚರ್ಚೆ ಮಾಡ್ತಕ್ಕಂಥದ್ದು. ಸೊ ಡೂ ಆರ್ ಡಸ್, ಯಾಮ್ ಆರ್ ಈಸ್ ಈ ಕಡೆ ಒಂದು ಬರುತ್ತೆ ಯಾವ್ದು ಕಂಟೆಂಟು ಅಂತಕ್ಕಂಥದ್ದನ್ನು ನಾವು ಆಮೇಲೆ ಚರ್ಚೆ ಮಾಡಿದರೆ. ಸೊ ಈ 3 ಕರೆಕ್ಟಾಗಿ ಬಂದರೆ ಏನು ಬಂದಂಗೆ ಸ್ನೇಹಿತರೆ? ಅರ್ಧ ಇಂಗ್ಲೀಷ್ ಬಂದ ಹಾಗೆ ಅಂತಕ್ಕಂಥದ್ದನ್ನು ನಾವು ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಬೇಕು ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಎಸ್, ಇ ಎಸ್ ಆ್ಯಂಡ್ ಐ ಎಸ್, ಡೂ ಆರ್ ಡಸ್, ಯಾಮ್ ಆರ್ ಈಸ್. ನೋಡಿ, ಐ ಡೋಂಟ್ ಕಮ್, ಇಲ್ಲೊಂದು ಆ್ಯಕ್ಷನ್ ಮಾಡಿ ತೋರಿಸ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಎಸ್, ಎಸ್, ಇ ಎಸ್, ಐ ಎಸ್, ಆರ್, ಡೂ ಆರ್ ಡಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಯಾಮ್ ಆರ್ ಈಸ್ ಟು ಬಿ. ನಾಳೆ ಈ ಕಡೆ ಒಂದು ಆ್ಯಡ್ ಆಗುತ್ತೆ, ಅದು ಯಾವುದು ಅಂತ ನೀವು ಗೆಸ್ ಮಾಡಿರ್ಬೋದು ಅಥವಾ ಗೆಸ್ ಮಾಡಿ ಇಟ್ಕೊಳ್ಳಿ. ನಾಳೆ ಅದನ್ನು ಚರ್ಚೆ ಮಾಡೋಣ. ಫಸ್ಟ್ ಥಿಂಗ್ ಈಸ್ ಎಸ್, ಇ ಎಸ್, ಐ ಎಸ್, ಆರ್, ಡೂ ಆರ್ ಡಸ್ ಸಿಂಪಲ್. ಆಮ್ ಆರ್ ಈಸ್ ಕಿವಿ ಕೇಳಿಸಿದ್ರೇನು? ಟು ಬಿ. ಒಂದು ವಾಕ್ಯ ಮಾಡ್ತೀನಿ ಈಗ. ಐ ಡೋಂಟ್ ಕಮ್, ಐ ಆಮ್ ಬ್ಯುಸಿ. ಸಾರಿ ದೋಸ್ತ್, ಐ ಡೋಂಟ್ ಕಮ್ ಟುಡೇ. ಇವತ್ತು ನನಗೆ ಬರೋಕ್ಕಾಗೋದಿಲ್ಲ ಕಣೋ. ಯಾಕೆ? ಐ ಆಮ್ ಬ್ಯುಸಿ. ಬ್ಯುಸಿ ಅನ್ನೋದೇನು? ಅಡ್ಜೆಕ್ಟಿವ್. ಕಮ್ ಅನ್ನೋದೇನು? ವರ್ಬ್ ಅಂದ್ರೇನು? ವರ್ಬ್ 1 ಅಂತ ಕರೀತಾರೆ ಇದನ್ನ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಕಂಟೆಂಟ್ಸ್ ವಾಟ್ ಸ್ನೇಹಿತರೆ? ವರ್ಬ್ 1. ಟು ಬಿ ಕಂಟೆಂಟ್ಸ್ ವಾಟ್? ನೌನ್ ಆರ್ ಅಡ್ಜೆಕ್ಟಿವ್. ಇದು ಕರೆಕ್ಟ್ ಗೊತ್ತಿರ್ಬೇಕು ನಮಗೆ, ಕನ್ಫ್ಯೂಷನ್ ಆಗಬಾರ್ದು. ಇಡೀ ವಿಡಿಯೋ ನೋಡ್ಕೊಂಡು ಆಮೇಲೆ ಎಂತ ಹೇಳಿದ್ರು ಅಂತಲೇ ಐಡಿಯಾ ಬರಲ್ಲ ಅಂತ ಆಗಬಾರ್ದು. ನಾವೇನು ಡೀಲ್ ಮಾಡಿದ್ದೇವೆ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೋಡ್ಕೊಂಡು ಬಂದಿದ್ದೇವೆ. ಇವತ್ತೇನು ನೋಡಿದ್ವಿ? ಟು ಬಿ ನೋಡಿದ್ವಿ. ಹಾಗಾದರೆ ಟು ಬಿ ಅಂತಕ್ಕನ್ನೋದು ಯಾರಿಗೆ ಸಪೋರ್ಟ್ ಮಾಡ್ತಾ ಇದೆ? ಸಿಂಪಲ್ ಪ್ರೆಸೆಂಟ್ ಟೆನ್ಸಿಗೆ. ಇಸ್ ಇಟ್ ಕ್ಲಿಯರ್?
ಸೊ ದಿಸ್ ಈಸ್ ನಥಿಂಗ್ ಬಟ್ ಟು ಬಿ, ದಿಸ್ ಈಸ್ ನಥಿಂಗ್ ಬಟ್ ಸಿಂಪಲ್. ಸೊ ಸಿಂಪಲ್ ಪ್ರೆಸೆಂಟ್ ನೆಟ್ಟಿಗೆ ನಿಲ್ಬೇಕಂದ್ರೆ ಎಷ್ಟು ಕಂಬಗಳು ಬೇಕು? 2 ಕಂಬಗಳು ಬೇಕು. ಒಂದು ಟು ಬಿ, ಇನ್ನೊಂದು ಟು ಹ್ಯಾವ್ ಅಂತಕ್ಕಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆದರೆ ಇಲ್ಲಿ ನೋಡ್ಕೊಳ್ಳಿ, ಎಸ್ ಇ ಎಸ್ ಐ ಎಸ್ ಆ್ಯಂಡ್ ಡು ಆರ್ ಡಸ್, ಆಮ್ ಆರ್ ಈಸ್. ಎಸ್ ಇ ಎಸ್ ಐ ಎಸ್ ಬರಲಿ ಬರದೇ ಇರಲಿ, ಡು ಆರ್ ಡಸ್ ಇರಲಿ ಇರದೇ ಇರಲಿ, ಏನದು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಆಮ್ ಆರ್ ಈಸ್ ಕರೆಕ್ಟಾಗಿ ಕಿವಿ ಕೇಳಿಸಿದ್ರೆ ಏನದು? ಟು ಬಿ. ಉದಾಹರಣೆ, ಐ ಡಾನ್ಸ್. ನೋಡಿ, ಎಸ್ ಇ ಎಸ್ ಐ ಎಸ್ಸು ಇಲ್ಲ, ಡು ಆರ್ ಡಸ್ಸು ಇಲ್ಲ. ನೆನಪಿದೆಯಾ? ನಾವು ಫಸ್ಟ್ ಸ್ಲೈಡಲ್ಲಿ ಕಲಿಸಿದ್ದು ಐ ಡಾನ್ಸ್, ನಾನು ಕುಣಿಯುತ್ತೇನೆ. ವರ್ಬ್, ವರ್ಕ್, ಆಕ್ಷನ್. ವರ್ಕ್ ಆರ್ ಆಕ್ಷನ್. ಅದಕ್ಕೆ ಏನಂತಾರೆ? ನಾನು ಡ್ಯಾನ್ಸ್ ಮಾಡುತ್ತೇನೆ, ವರ್ಬ್ ಇದು. ಐ ಆಮ್ ಡಾನ್ಸರ್, ನಾನು ನೃತ್ಯಗಾರನಾಗಿ ಇದ್ದೇನೆ, ನೌನ್. ವಿ ಡಾನ್ಸ್, ವರ್ಬ್. ವಿ ಆರ್ ಡಾನ್ಸರ್ಸ್, ನೌನ್. ವಿ ಆರ್ ಡಾನ್ಸರ್ಸ್, ನೌನ್. ಇಸ್ ಇಟ್ ಕ್ಲಿಯರ್? ಸೊ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಇಲ್ಲಿ ಅಬ್ಜೆಕ್ಟಿವ್ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದನ್ನು ನಮ್ಮ ಮುಂದೆ ಇಟ್ಕೊಬೇಕಾಗುತ್ತೆ ನೀವು. ನೌನ್ ಆರ್ ಅಬ್ಜೆಕ್ಟಿವ್, ನೌನ್ ಆರ್ ಅಬ್ಜೆಕ್ಟಿವ್ ಅಂತಕ್ಕಂಥದ್ದನ್ನು ಕರೆಕ್ಟಾಗಿ ತಲೆಯಲ್ಲಿ ಇಟ್ಕೊಂಡ್ರೆ ಆವಾಗ ಅದು ಕ್ಲಿಯರ್ ಆಗುತ್ತೆ. ಏನಂತ? ಐ ಡಾನ್ಸ್, ಐ ಆಮ್ ಡಾನ್ಸರ್, ವಿ ಡಾನ್ಸ್, ವಿ ಆರ್ ಡಾನ್ಸರ್ಸ್, ನೌನ್. ಯು ಡಾನ್ಸ್, ಯು ಆರ್ ಡಾನ್ಸರ್ಸ್, ಯು ಡಾನ್ಸ್, ಯು ಆರ್ ಡಾನ್ಸರ್ಸ್. ದೇ ಡಾನ್ಸ್, ದೇ ಆರ್ ಡಾನ್ಸರ್ಸ್, ದೇ ಡಾನ್ಸ್, ದೇ ಆರ್ ಡಾನ್ಸರ್ಸ್. ಹಿ ಡಾನ್ಸರ್ಸ್. ನಾನೊಂದು ಮಾತು ಹೇಳಿದ್ದೀನಿ ನಿಮಗೆ, ಎಸ್ ಇ ಎಸ್ ಐ ಎಸ್ ಬರಲಿ ಬರದೇ ಇರಲಿ, ಡು ಆರ್ ಡಸ್ ಇರಲಿ ಇರದೇ ಇರಲಿ, ಏನದು? ಸಿಂಪಲ್. ಯಾಮ್ ಆರ್ ಈಸ್ 3 ಕಿವಿ ಕೇಳಿಸಿದ್ರೆ ಮಾತ್ರ ಏನದು? ಟು ಬಿ. ನೋಡಿ, ಐ ಡಾನ್ಸ್, ನೋ ಎಸ್ ಇ ಎಸ್ ಐ ಎಸ್, ನೋ ಡು ಆರ್ ಡಸ್. ಇನ್ಫ್ಯಾಕ್ಟ್ ಇಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೆಟ್ಟಿಗೆ ಹೊತ್ಕೊಂಡು ನಿಲ್ಲಲಿಕ್ಕೆ ಎಷ್ಟು ಕಂಬಗಳು ಬೇಕು? 2 ಕಂಬಗಳು ಬೇಕು. ಅದರ ಫಸ್ಟ್ನೇ ಕಂಬ ಯಾವುದು? ಟು ಬಿ. ನೆಕ್ಸ್ಟ್ ಯಾವುದು? ಟು ಹ್ಯಾವ್. ಸೊ ಈ ರೀತಿ 3 ಕರೆಕ್ಟಾಗಿ ತಿಳ್ಕೊಬೇಕು ಸ್ನೇಹಿತರೆ. ಈ ಹಿಂದೆ ಎಲ್ಲೋ ಒಂದು ಕಡೆ ಒಂದು ಮಾತು ಕೇಳಿದ ನೆನಪಿದೆ. ಅಂದರೆ ಕತ್ತೆ ಥರ ಓಡಿದ್ರೆ ಪ್ರಯೋಜನ ಇಲ್ಲ, ಕುದುರೆ ಥರ ಲಯಬದ್ಧವಾಗಿ ನಡಿಲಿಕ್ಕೆ ಬಂದರೆ ಸಾಕು ಅಂತಕ್ಕಂಥದ್ದು ಯಾರೋ ಒಂದು ಕಡೆ ಒಬ್ಬರು ಹಿರಿಯರು ನನಗೆ ಹೇಳಿರ್ತಕ್ಕಂಥದ್ದು. ಅಂದರೆ ಹುಯಿ ಅಂತ ಓದೋದಕ್ಕಿಂತ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡು ಹೋಗೋದ್ರಿಂದ ಸ್ವಲ್ಪ ನಮ್ಗೆ ಕ್ಲಿಯರ್ ಆಗುತ್ತೆ ಅಂತಕ್ಕಂಥದ್ದನ್ನು ಅಲ್ಪ ಸ್ವಲ್ಪ ಇಂಗ್ಲೀಷಲ್ಲಿ ವೀಕ್ ಇರ್ತಕ್ಕಂಥ ನನ್ನ ಸ್ನೇಹಿತರಿಗೆ ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಅಜ್ಜ ನನಗೆ ಬೈತಿದ್ರು, ಏನಂತ ನಾ ತಪ್ಪು ಮಾಡಿದಾಗ, ರೇ ಪ್ರಕಾಶ್ ಬಾಯಿಲಿ ಕತ್ತೆ ಥರ ಓಡಿದ್ರೆ ಪ್ರಯೋಜನ ಇಲ್ಲ, ಕುದುರೆ ಥರ ಲಯಬದ್ಧವಾಗಿ ನಡೆಯೋಕ್ಕೆ ಬಂದರೆ ಸಾಕು. ಯಾವತ್ತು ಮನೆಯಲ್ಲಿ ಕುದುರೆ ಫೋಟೋ ಹಾಕಿದಾರೆ ಬಿಟ್ಟರೆ ಕತ್ತೆದು ಹಾಕಿಲ್ಲ ಅಂತ. ಅಂದರೆ ಸ್ಮಾರ್ಟ್ ವರ್ಕ್ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಕರೆಕ್ಟು. ಬಟ್ ವೆರೆವರ್ ನೆಸೆಸಿಟಿ ಆವಾಗ ಮಾತ್ರ. ಬಟ್ ಎಜುಕೇಷನ್ ಫೀಲ್ಡಲ್ಲಿ ವಿ ಮಸ್ಟ್ ಫೋಕಸ್ ಸ್ಮಾರ್ಟ್ ವರ್ಕ್ ಅಂತ ಒಂದಿಷ್ಟು ಅಭಿಪ್ರಾಯವನ್ನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ ಸ್ನೇಹಿತರೆ, ಎಸ್ ಇ ಎಸ್ ಆ್ಯಂಡ್ ಐ ಎಸ್, ಡು ಆರ್ ಡಸ್, ಆಮ್ ಆರ್ ಈಸ್. ನೆಕ್ಸ್ಟ್ ವಾಟ್? ವೇಟ್ ಆ್ಯಂಡ್ ಸಿ. ವಾಟ್ ನೆಕ್ಸ್ಟ್? ಯು ಶುಡ್ ವೇಟ್ ಆ್ಯಂಡ್ ಸಿ. ನೆಕ್ಸ್ಟ್ ಮುಂದೆ ಏನು ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಕುತೂಹಲಕರವಾದ ಒಂದು ಪ್ರಶ್ನೆಯನ್ನು ಇಟ್ಟಿದ್ದೇನೆ. ಸೊ ಅದನ್ನು ದಯವಿಟ್ಟು ನಾವು ಮುಂದೆ ನೋಡ್ತಾ ಹೋಗೋಣ. ಹಾಗಾದರೆ ಸ್ನೇಹಿತರೆ, ಯಾಸ್ ವಿ ಹ್ಯಾವ್ ಕಂಪೈಲ್ಡ್ ಅವರ್ ಕ್ಲಾಸಸ್ ದಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಟು ಬಿ. ಓಕೆನಾ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಏನನ್ನು ಒಳಗೊಂಡಿದೆ? ವಿ ಅಂದ್ರೇನು? ವರ್ಬ್. ವರ್ಬ್ 1, ವರ್ಬ್ 2 ಅಂತ ಬರ್ತವೆ. ಅದನ್ನು ಮುಂದಿನ ಸ್ಲೈಡಲ್ಲಿ ನಾನು ಹೇಳ್ತೀನಿ. ವರ್ಬ್ 1 ಅಂತ ಯಾಕೆ ಬರ್ದಿರಿ, ವರ್ಬ್ 2 ಅಂದ್ರೆ ಏನು, ವರ್ಬ್ 3 ಏನು, ವರ್ಬ್ 4 ಏನು, ಎಲ್ಲಿ ಬರ್ತವೆ, ಮತ್ತು ಅವನ್ನೆಲ್ಲ ಯಾಕೆ ಹೇಳ್ತಾ ಇಲ್ಲ ಸರ್ ನೀವು? ಇಲ್ಲ, ನಮಗೆ ಏನು ಬೇಕು? ಫಸ್ಟು ಫೌಂಡೇಶನ್ ಕ್ಲಾಸ್ ಬೇಕೀಗ ನೀಟಾಗಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಟು ಬಿ, ಡು ಆರ್ ಡಸ್ ಬೇರೆಯೇ, ಆಮ್ ಆರ್ ಈಸ್ ಬೇರೆಯೇ, ಇಲ್ಲಿ ಮ್ಯಾಟ್ರ್ ಬೇರೆಯೇ. ಆ ಮ್ಯಾಟ್ರ್ ಯಾವುದು ಅನ್ನೋದನ್ನು ನಾಳೆ ಕ್ಲಾಸಲ್ಲಿ ನಾವು ನೋಡ್ತಕ್ಕಂಥ ಪ್ರಯತ್ನವನ್ನು ಮಾಡಬಹುದು. So tenses, as we have summing up our video, that tenses are very important. ಫಸ್ಟು ಅದರಲ್ಲಿ ಫಸ್ಟ್ನೇದು ಯಾವುದು? ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಫಾರ್ಮ್ ಅಂತಕ್ಕಂಥ 3 ಇದ್ದಾವೆ. ಅದರಲ್ಲಿ ಫಸ್ಟ್ನೇದು ಪ್ರೆಸೆಂಟ್ ಟೆನ್ಸ್ ತೊಗೊಂಡಿದ್ದೀವಿ. ಅದರಲ್ಲಿ 4 ವಾಕ್ಯಗಳಿದ್ದಾವೆ. ಅದರಲ್ಲಿ ಫಸ್ಟ್ನೇ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ತೊಗೊಂಡಿದ್ದೀವಿ. ಇವತ್ತು ಆ ಸಿಂಪಲ್ ಪ್ರೆಸೆಂಟ್ ಟೆನ್ಸು ಎಸ್ ಇ ಎಸ್ ಐ ಎಸ್ ಅಥವಾ ಡು ಆರ್ ಡಸ್, ಅದನ್ನು ನೆಟ್ಟಿಗೆ ನಿಲ್ಲಬೇಕು ಅಂತಂದರೆ ಅದಕ್ಕೆ 2 ಕಂಬಗಳು ಬೇಕು. ಒಂದು ಟು ಬಿ, ಇನ್ನೊಂದು ಟು ಹ್ಯಾವ್. ಆ ಟು ಬಿಯನ್ನು ಇವತ್ತು ಚರ್ಚೆ ಮಾಡಿದ್ದೀವಿ. ಟು ಬಿ ಅಂತಕ್ಕಂಥದ್ದು ಏನೇನು ಒಳಗೊಂಡಿದೆ? ನೌನ್ ಆರ್ ಅಡ್ಜೆಕ್ಟಿವ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಏನೇನು ಒಳಗೊಂಡಿದೆ? ವರ್ಬ್. ನಾನು ಹೋಗುತ್ತೇನೆ, ನಾನು ಹಾಡುತ್ತೇನೆ, ನಾನು ತಿನ್ನುತ್ತೇನೆ, ವರ್ಬ್. ನಾನು ಹಾಡುಗಾರನಾಗಿದ್ದೇನೆ, ನೌನ್. ನಾನು ಬಕಾಸುರನಾಗಿದ್ದೇನೆ, ನೌನ್. ಸೊ ಈ ರೀತಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ವರ್ಬನ್ನು, ಟು ಬಿ ಅಂತಕ್ಕಂಥದ್ದು ನೌನ್ ಮತ್ತು ಅಡ್ಜೆಕ್ಟಿವ್ ಅನ್ನು ಹೇಳುತ್ತೆ ಅಂತಕ್ಕಂಥದ್ದನ್ನು ನಾವೀಗ ನೋಡಿದ್ದೇವೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಸೊ English is an old subject. English is an old subject. We are studying it with new intensity. ಇಂಗ್ಲೀಷ್ ಅಂತಕ್ಕಂಥದ್ದು ಒಂದು ಹಳೆಯ ಭಾಷೆ, ಅದನ್ನು ಹೊಸ ರೂಪದಲ್ಲಿ ಒಂದಷ್ಟು ಕಲಿತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥದ್ದು. ಸೊ ಯಾಸ್ ಐ ಟೋಲ್ಡ್ ಯು, ಈ 3 ಕರೆಕ್ಟಾಗಿ ಬಂದರೆ ಅರ್ಧ ಇಂಗ್ಲೀಷ್ ಬಂದ ಹಾಗೆ ಅಂತಕ್ಕಂಥ ಮಾತನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಪ್ಲೀಸ್ ಹ್ಯಾವ್ ದ ಪೇಷನ್ಸ್ ಟು ವಾಚ್ ದ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ.
ದಯವಿಟ್ಟು ಅದಕ್ಕೆ ವೆಯ್ಟ್ ಮಾಡ್ತಾ ಇರಿ. ಸೊ ಸಿಂಪಲ್ ಟು ಬಿ ಟು ಹ್ಯಾವ್ ಬಂದರೆ ಅರ್ಧ ಇಂಗ್ಲೀಷ್ ಬಂದಂಗೆ ಅಂತಕ್ಕಂಥದ್ದನ್ನು ಔಟ್ ಆ್ಯಂಡ್ ಔಟ್ ದೇರ್ ಇಸ್ ನೋ ಡೌಟ್ ಅಂತ ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೇನೆ. ಸೊ ಅದನ್ನು ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಟು ಬಿ ಟು ಹ್ಯಾವ್ ಬಂದರೆ ಸಾಕಾ? ಅರ್ಧ ಇಂಗ್ಲೀಷ್ ಬಂದ ಹಾಗೇನಾ? ಹೌದು. ಔಟ್ ಆ್ಯಂಡ್ ಔಟ್ ದೇರ್ ಇಸ್ ನೋ ಡೌಟ್. ಯಾಸ್ ವಿ ವರ್ ಅಂಡರ್ ದ ಡಿಸ್ಕಷನ್ ಆಫ್ 5 ನೀಡ್ಸ್, ಇಂಗ್ಲೀಷ್ಗೆ ಬೇಕಾಗಿರ್ತಕ್ಕಂಥ 5 ಅಗತ್ಯಗಳಲ್ಲಿ ಫಸ್ಟ್ನೇದು ಪಾರ್ಟ್ಸ್ ಆಫ್ ಸ್ಪೀಚ್, ಅದರಲ್ಲಿ ನೌನ್, ಪ್ರನೌನ್, ಅಡ್ಜೆಕ್ಟಿವ್, ಆಮೇಲೆ ವರ್ಬಲ್ ಇದ್ದೀವಿ ನಾವೀಗ. ವರ್ಬ್ ಅಂದ್ರೇನು? ವರ್ಕ್. ವರ್ಕ್ ಅಂದ್ರೇನು? ಆ್ಯಕ್ಷನ್. ಹಾಗೆ ಅಂದ್ರೇನು? ಟೆನ್ಸ್. ಇಸ್ ಇಟ್ ಕ್ಲಿಯರ್? ಆ ಟೆನ್ಸ್ ಕಲಿತಕ್ಕಂಥ ಪ್ರಯತ್ನದಲ್ಲಿ 3 ನೋಡಿದ್ವಿ. ಅದರಲ್ಲಿ ಫಸ್ಟ್ನೇದು ಪ್ರೆಸೆಂಟು, ಅದರಲ್ಲಿ 4 ನೋಡಿದ್ವಿ ಸಿಂಪಲ್ ಪ್ರೆಸೆಂಟ್. ಅದು ನೆಟ್ಟಿಗೆ ನಿಲ್ಬೇಕಾದ್ರೆ ಎಷ್ಟು ಕಂಬಗಳು ಬೇಕು? 2 ಕಂಬಗಳು ಬೇಕು. ಅದು ಟು ಬಿ, ಟುಮಾರೋ, ಟು ಹ್ಯಾವ್. ಸೊ ಈ ರೀತಿಯಾಗಿ ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ supporting me, and thanks for watching my entire video as far as simple present tense and to be are concerned. Okay, thank you very much. Namaste.